ದಿಸ್ ವೈ ನೋ ರೆಕಾರ್ಡಿಂಗ್ ಡೇಂಜರಸ್. ಹಂಗೆ ರೆಕಾರ್ಡ್ ಆಗಿ ಬಿಟ್ಟಿದ್ದೀನಿ. ಮುಂದುಗಡೆ ಫುಲ್ಲು ಗನ್ನು ಗಿಕ್ಸ್ ಎಲ್ಲ ಹಿಡ್ಕೊಂಡವ್ರೆ. ಟೋಟಲ್ಲು 10,000 ಸ್ಟೆಪ್ ಇದೆ ಅಂತೆ ಮೇಲ್ಗಡೆ ಹೋಗಿ. ಈ ಥರ ಆ ಹಾಡು ಇವ್ರು ಇಡೀ ಹಣೆ ಬರಾನೇ ಚೇಂಜ್ ಮಾಡ್ತಾರೆ. ಇವ್ರು ಹೆಂಗೆ ಹಿಡ್ಕೊಂಡು ಹೋಗ್ಬೇಕು 45 ಡಿಗ್ರಿ ಇನ್ಕ್ಲೈನಲ್ಲಿ ಹಿಂಗೆ. ಮೈಕಲ್ ಜಾಕ್ಸನ್ ಎಲ್ಲ ಡ್ಯಾನ್ಸ್ ಆಡಿದ್ದಾರೆ ಅಂತ ಚಿಕ್ಕ ಮಕ್ಕಳ ಮೇಲೆ ಇದು ಮಾಡ್ತಾರೆ ಅಂತೆಲ್ಲ. ಬಟ್ ಅದೆಷ್ಟು ನಿಜಾನ ಸುಳ್ಳೋ ಗೊತ್ತಿಲ್ಲ. ವಾಷಿಂಗ್ ಮಿಷಿನ್ ಇದೆ, ಫ್ರಿಡ್ಜ್ ಇದೆ, ಎಲ್ಲ ಥರ ಫೆಸಿಲಿಟೀಸ್ ಇದೆ. ಮೈಕಲ್ ಜಾಕ್ಸನ್ ಅವ್ರು ಬಂದು ಇಲ್ಲಿ ಸಾಂಗ್ ಮಾಡಾದ್ಮೇಲೆ ಎಷ್ಟೊಂದು ಸೆಲೆಬ್ರಿಟಿಗಳು ಬಂದ್ರಂತೆ. 1996ರಲ್ಲಿ ಮೈಕಲ್ ಜಾಕ್ಸನ್ನು ಐ ಡೋಂಟ್ ರಿಯಲಿ ಕೇರ್ ಅಬೌಟ್ ಅಸ್ ಅಂತ ಅಂದರು. ಏಂತಕ್ಕೆ? ಈ ಭ್ರಷ್ಟ ರಾಜಕಾರಣ, ರೇಸಿಸಮ್ಮು, ಇನ್ಈಕ್ವಾಲಿಟಿ ಇವೆಲ್ಲ ಒಡೆದು ಬಿಸಾಕ್ಬೇಕಂತ. ನೀವು ಜನಗಳು ಎಷ್ಟೇ ಜೋರಾಗಿ ಕೂಗಾಡಿ ಕಿರ್ಚಾಡಿ ಈ ಗೌರ್ಮೆಂಟ್ ಅವ್ರ ಜೊತೆ ಒಡೆದಾಡಿ ನಿಮ್ಮನ್ನು ಹೇಳೋರು ಕೇಳೋರು ಯಾರೂ ಇಲ್ಲ. ಆ ಭ್ರಷ್ಟ ಇರಬೇಕಾದ್ರೆ, ಭ್ರಷ್ಟ ರಾಜಕಾರಣಿಗಳು, ಭ್ರಷ್ಟ ಜನ ಇರಬೇಕಾದ್ರೆ ನಡೆದಿದ್ದು ಐ ಡೋಂಟ್ ರಿಯಲಿ ಕೇರ್ ಅಬೌಟ್ ಅಸ್ ಅಂತ ಮೈಕಲ್ ಜಾಕ್ಸನ್ ಸಾಂಗ್ ಮಾಡಿದ್ರು. ಅದಾದಮೇಲೆ ಒಬ್ಬರು ಇನ್ಫ್ಲೂಯೆನ್ಸರ್ ಒಂದು ಸಾಂಗ್ ಆದಮೇಲೆ ಒಂದು ಸ್ಲಮ್ಮು, ಒಂದು ಫವೆಲ ಹೆಂಗೆ ಡೆವಲಪ್ ಆಯಿತು ಗೊತ್ತಾ? ಇವಾಗ ಅದು ಕಲ್ಚರ್ ಆ್ಯಂಡ್ ಟೂರಿಸಮ್ ಜಾಗ ಆಗಿ 5,000 ಜನಗಳು ಇಲ್ಲಿ ವಾಸ ಆಗಿದ್ದಾರೆ. ಬನ್ನಿ ಹೋಗಿ ನೋಡೋಣ ಸಂತಾ ಮಾರ್ತಾ ಸ್ಲಮ್ಗೆ. ಇವಾಗ ನಾವು ಫುಲ್ಲು ಟಾಪ್ಗೆ ಹೋಗ್ತೀವಿ. ಆಕ್ಚುಲಿ ಗೊತ್ತಾ, ಇಡೀ ರಿಯೋದಲ್ಲಿರೋ ಫವೆಲಗಳಲ್ಲಿ 1700 ಫವೆಲದಲ್ಲಿ ಈ ಫವೆಲ ತುಂಬಾ ಚೀಪೆಸ್ಟ್ ಅಂತ. 45 ಡಿಗ್ರಿ ಇನ್ಕ್ಲೈನ್ ಇದೆಯಂತೆ. ಅದಕ್ಕೆ ಕೇಬಲ್ ಕಾರ್ ಮಾಡ್ಬಿಟ್ಟವ್ರೆ. ಹೌದು, ಪಬ್ಲಿಕ್ ಕೇಬಲ್ ಕಾರ್. ಸೊ ಪಾಪ ಜನಗಳಿಗೆ ಓಡಾಡಕ್ಕಾಗಲ್ಲ ಮೇಲ್ಗಡೆ ಅಂದ್ಬಿಟ್ಟು ಮೇಲ್ಗಡೆವರೆಗೂ ಕೇಬಲ್ ಕಾರಲ್ಲಿ ಹೋಗ್ತಾರೆ, ಆಮೇಲೆ ಕೆಳಗಡೆ ನಡ್ಕೊಂಡ್ಬಂದ್ಬಿಡ್ತಾರೆ. ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ನಾವು ಇದೇ ಜೂನ್ 23ನೇ ತಾರೀಕು ಸಿಂಗಾಪುರ್ ಮತ್ತೆ ಮಲೇಷ್ಯಾ ಗ್ರೂಪ್ ಅನ್ನು ಆರ್ಗನೈಸ್ ಮಾಡ್ತಾ ಇದ್ದೀವಿ. ಸಿಂಗಾಪುರ್ ಅಲ್ಲಿ ಸೆಂಟೋಸ್ ಐಲ್ಯಾಂಡ್ಸ್, ಕ್ಲೌಡ್ ಫಾರೆಸ್ಟ್, ಯೂನಿವರ್ಸಲ್ ಸ್ಟುಡಿಯೋಸ್, ಹಾಗೆ ಮಲೇಷ್ಯಾಗೆ ಬಂದ್ರೆ ಬಾಟು ಕೇವ್ಸ್, ಜೆಂಟಿಂಗ್ ಐಲ್ಯಾಂಡ್ಸ್, ಹಾಗೆ ಸಿಟಿಯಾದ ಮುಂತಾದ ಐಲ್ಯಾಂಡ್ಸ್ಗಳು. ಈ ಕೆಳಗಡೆ ನಂಬರ್ಗೆ ಕಾಲ್ ಅಥವಾ ವಾಟ್ಸ್ಆಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೀಮ್ ಜೊತೆ ಮಾತಾಡಿ ಇದೇ ಜೂನ್ 23ನೇ ತಾರೀಕು ಸಿಂಗಾಪುರ್ ಮಲೇಷ್ಯಾ ನೋಡ್ಕೊಂಬರೋಣ. ಆದಷ್ಟು ಬೇಗ ನಿಮ್ಮ ಸ್ಲಾಟ್ಸ್ನ ಬುಕ್ ಮಾಡ್ಕೊಳ್ಳಿ. ನಾವೀಗ ಕೇಬಲ್ ಕಾರ್ ತಗೊಳಕ್ಕೆ ಕೇಬಲ್ ಕಾರ್ ಜಾಗಕ್ಕೆ ಹೋಗ್ತಾ ಇದೀವಿ. ಆಕ್ಚುಲಿ ಇದನ್ನ ಕೇಬಲ್ ಕಾರು ಏನೋ ಇರಂಗ್ ಕಾಣಿಸ್ತಾ ಇದೆಯಪ್ಪ. ಇದೇ ಕೇಬಲ್ ಕಾರ್ ಅನ್ಸುತ್ತೆ. ಯಾಕೆ ಕುಡಿದ್ಬಿಟ್ಟವನೆ ಶಿಷ್ಯ? ಎಲ್ಲರೂ ಕುಡಿದಿರೋ ತರ ಕಾಣಿಸ್ತಾ ಇದಾರೆ ಕಣ ನನಗೆ ಇವತ್ತು. ನಮ್ ಗೈಡ್ ನಿಜವಾಗ್ಲೂ ಕುಡಿದವನೆ. ವಾಸನೆ ಬರ್ತಿತ್ತಲ್ಲ? ಹೆವಿ ವಾಸನೆ ಬರ್ತಾಯಿತೆ. Today's my birthday 48 years. I was born in this favela Santa Marta. Welcome to visit. 48 years? How old are you? Today 47. ಅಣ್ಣ ಇಲ್ಲೇ ಹುಟ್ಟಿ ಬೆಳೆದಿರೋದಂತೆ ಈ ಫವೆಲ ಅಲ್ಲೇ. ನಾವು ಈ ಸ್ಲಮ್ ಒಳಗೆ ಹೋಗ್ಬೇಕಂದ್ರೆ ಮೊದಲು ಇಲ್ಲೊಂದು ಸ್ಟೆಪ್ಸ್ ಐತೆ, ಆಮೇಲೆ ಆ ಕಡೆ ಒಂದು ಸ್ಟೆಪ್ಸ್ ಐತೆ. ಯೂಶಲಿ ಲೋಕಲ್ ಅವರೆಲ್ಲ ಕಾಯ್ತವ್ರೆ ನೋಡಿ. ಇದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಆಕ್ಚುಲಿ ಮಾಡಿಕೊಟ್ಟಿರೋದು ಎಂತಕ್ಕಪ್ಪ ಅಂದ್ರೆ ಇದು ಒನ್ ಆಫ್ ದ ಡೆವಲಪ್ಮೆಂಟ್ ಹೇಳಬೇಕು ಅಂತ ಹೇಳಿದ್ರೆ, ನಾವು ರಚನೆದಲ್ಲಿ ನಿಮ್ಗೆ ಏನು ತೋರಿಸಿದ್ವಿ ಹೇಳಿ, ನಡೆಯೋಕ್ಕೆ ಜಾಗ ಇರಲ್ಲ, ಬರೀ ಬೈಕೆಲ್ಲ ಪಾರ್ಕ್ ಮಾಡಿ ನಡ್ಕೊಂಡು ಹೋಗ್ಬೇಕಾಯ್ತು. ಬಟ್ ಇಲ್ಲಿ ಅವರು ಡೆವಲಪ್ಮೆಂಟ್ ಸ್ಟಾರ್ಟ್ ಮಾಡಿದಾಗ ಫಸ್ಟು ಮಾಡಿದೆ ಅವರು ಈ ಥರ ಕೇಬಲ್ ಕಾರ್ನ ಕಟ್ಸ್ಕೊಟ್ಟಿದ್ದಾರೆ. 1996ರಲ್ಲಿ ಮೈಕಲ್ ಜಾಕ್ಸನ್ ಅವ್ರದ್ದು ಸಾಂಗ್ ಬಂದಿದ್ದು ದೇ ಡೋಂಟ್ ರಿಯಲಿ ಕೇರ್ ಅಬೌಟ್ ಇಟ್ಸ್ ಅಂತ. ಅದಾದಮೇಲೆ 1998ರಲ್ಲಿ ಈ ಕೇಬಲ್ ಕಾರ್ ಬಿಲ್ಡ್ ಮಾಡ್ತಾರೆ. ಜನಗಳಿಗೆ, ಇಲ್ಲಿ ಲೋಕಲ್ ಜನಗಳಿಗೆ ಮೇಲ್ಗಡೆ ಹೋಗೋಕ್ಕೆ ಹೆಲ್ಪ್ ಆಗಲಿ ಅಂತ. ಅದಕ್ಕೂ ಮುಂಚೆ ಎಲ್ಲ ನಡ್ಕೊಂಡು ಹೋಗ್ತಾಯಿದ್ರು. ಟೋಟಲ್ಲು 10,000 ಸ್ಟೆಪ್ ಇದೆಯಂತೆ ಮೇಲ್ಗಡೆ ಹೋಗೋಕೆ. ಈ ಥರ 10,000 ಸ್ಟೆಪ್ಸ್ ನಡ್ಕೊಂಡು ದಿನ ಮೇಲ್ಗಡೆ ಹೋಗ್ಬೇಕಾಗಿತ್ತಂತೆ ಜನ. ಮೊದಲು ಹೆಂಗಿತ್ತು ಅಂದರೆ, ಆಗಿನ ಕಾಲದಲ್ಲಿ ಕೇಬಲ್ ಕಾರ್ಗೂ ಮುಂಚೆ ಮೇಲ್ಗಡೆ ಇದ್ದರೆ ಮನೆಗಳು ಕಮ್ಮಿ ಬಾಡಿಗೆ ಇರೋದಂತೆ. ಅದು ಕೇಬಲ್ ಕಾರ್ ಆದಮೇಲೆ ನೀವು ಮೇಲ್ಗಡೆ ಹೋದಷ್ಟು ಮನೆ ಬಾಡಿಗೆ ಜಾಸ್ತಿ ಆಯ್ತಿತ್ತಂತೆ. ಯಾಕಂದರೆ ಅಲ್ಲಿ ಎಲೆಕ್ಟ್ರಿಸಿಟಿ, ಸನ್ಲೈಟು ಎಲ್ಲ ಚೆನ್ನಾಗಿ ಬರ್ತಿತ್ತು ಅಂತ. ಸೊ ಮೇಲ್ಗಡೆ ಇರೋರಿಗೆ ಇವಾಗ ಒಂಥರ ವ್ಯೂ ಅಲ್ವಾ? ಅವ್ರಿಗೆ ಅವಾಗಿಂದ ವ್ಯೂ ಇತ್ತು, ಬಟ್ ಒಂದರ ಫೆಸಿಲಿಟೀಸ್ ಕೂಡ ಜಾಸ್ತಿ ಆಯ್ತು ಇಲ್ಲಿ ಇವ್ರಿಗೆ. ಮಾಲ್ಡೀವ್ಸ್ ಅಂತ ಬೀಚ್ ಡೆಸ್ಟಿನೇಷನ್ಗೆ ಹೋಗೋಕೆ ಯಾರಿಗಿಷ್ಟ ಇಲ್ಲ ಹೇಳಿ? ಫ್ರೆಂಡ್ಸು, ಫ್ಯಾಮಿಲೀಸು, ಮಕ್ಳುಗಳು, ಕಪಲ್ಸು ಎಲ್ಲರೂ ಹೋಗಿ ಶಾರ್ಕ್ ಜೊತೆ ಸ್ವಿಮ್ಮಿಂಗ್ ಮಾಡ್ಬೋದು, ಡಾಲ್ಫಿನ್ ಹುಡ್ಕಾಡ್ಕೊಂಡು ಹೋಗ್ಬೋದು. ಇಲ್ಲ ಅಂದರೆ ಯಾರು ಇಲ್ದಿರೋ ನಿರ್ಜನವಾದ ಪ್ರದೇಶದಲ್ಲಿ ಬೀಚಲ್ಲಿ ರಿಲ್ಯಾಕ್ಸ್ ಆಗ್ಬೋದು. ಅಷ್ಟೇ ಅಲ್ಲ, ಸಖತ್ತಾಗಿರೋ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಆಡ್ಬೋದು. ಇದೇ ಜುಲೈ 11ನೇ ತಾರೀಕು ನಾವು ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ಮಾಲ್ಡೀವ್ಸ್ ಟ್ರಿಪ್ ಕರ್ಕೊಂಡು ಹೋಗ್ತಾ ಇದ್ದೀವಿ. ಈ ಕೆಳಗಡೆ ನಂಬರ್ಗೆ ಫೋನ್ ಇಲ್ಲ, ವಾಟ್ಸಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೀಮ್ ಜೊತೆ ಮಾತಾಡಿ ಆದಷ್ಟು ಬೇಗ ನಿಮ್ಮ ಸ್ಲಾಟ್ನ ಬುಕ್ ಮಾಡ್ಕೊಳ್ಳಿ. ಪರ್ಫೆಕ್ಟ್ ಟೈಮು ಜುಲೈಯಲ್ಲಿ ಮಾಲ್ಡೀವ್ಸ್ಗೆ ಹೋಗೋದು. ಎಲ್ಲರೂ ಜುಲೈ 11ನೇ ತಾರೀಕು ಒಟ್ಟಿಗೆ ಮಾಲ್ಡೀವ್ಸ್ಗೆ ಹೋಗೋಣ. ಸೊ ಇದೇ ಕೇಬಲ್ ಕಾರಾ? ಏನೋ ಡಿಫ್ರೆಂಟ್ ಆಗಿರುತ್ತೆ ಅಂದ್ಕೊಂಡಿದ್ದೆ.
ಅಟ್ಲೀಸ್ಟ್ ದಿಸ್ ಇಸ್ ಆಲ್ಸೋ ಗುಡ್ ಅಲ್ಲ ಕಿರಣ, ಸಮಥಿಂಗ್ ಇಸ್ ಗುಡ್ ಅಲ್ಲ. ತುಂಬ್ಕೊಂಡು ಕರ್ಕೊಂಡು ಹೋಗ್ತಾರೆ ಎಲ್ಲಾರನು. ಇವಾಗ ನಾವು ಫುಲ್ ಟಾಪ್ ತನಕ ಹೋಗಲ್ಲ, ಮುರ್ದೋಗಿದೆ ಅಂತ ಅರ್ಧಕ್ಕೇನೆ, ಅರ್ಧ ಮಾತ್ರ ಕೇಬಲ್ ಕಾರ್ ಹೋಗಿ ಅಲ್ಲಿಂದ ಮೇಲೆ ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಏನೋ ಕರ್ಕೊಂಡು ಹೋಗ್ತಾ ಅನ್ಕೋರಿ, ಏನೋ ತೋರ್ಸಕ್ಕೆ. ಇಲ್ಲಿಂದ ವ್ಯೂ, ಇಲ್ಲಿಂದ ಕ್ರೈಸ್ಟ್ ರೆಡಿಮೇಡ್ ಕಾಣಿಸ್ತಾ ಇದೆ. ಇದು ಎಲ್ಲಾ ಕಡೆಯಿಂದ ಕಾಣಿಸ್ಬೇಕು ಅಂತಾನೆ ಮಾಡಿದ್ದು ಕ್ರೈಸ್ಟ್ ರೆಡಿಮೇಡ್. ಬಟ್ ಇಲ್ಲಿ ಕಾಣ್ತಾ ನಿಜ ಎಕ್ಸ್ಪೆಕ್ಟ್ ಮಾಡಿರಲ್ಲ. ಇವ್ರಿಗೆ ಒಳ್ಳೆ ವ್ಯೂ ಹಂಗಂದ್ರೆ ಚಿನ್ನು. ಸಿಸಿ ಅಲ್ಲೇ ಹುಟ್ಟು ಬೆಳೆದವ್ರು ಎಲ್ಲ ಗೊತ್ತು, ನೂಕನ್ ಕಾರ್ನರ್ ಗೊತ್ತು ಸಿಸಿ ಹಂಗೆ. ನಮ್ಮ ಗೈಡ್ಗೆ 47 ಅಂತ ವರ್ಷ ಚಿನ್ನು, ನಂಬ್ತೀಯ ನೀನು? ಇಲ್ಲ, ಹುಡುಗಂತಾರ ಅವನೇ ಚಿನ್ನು. ಕೇಬಲ್ ಕಾರ್ಗೆ 1 hour ಕಾಯ್ದು ನಡ್ಕೊಂಡೆ ಹೋಗ್ಬಿಡ್ಬೇಕಲ್ವಾ ಇಷ್ಟೊತ್ತಿಗಾಗ್ಲೂ ನಾವು. ಸುಸ್ತಾಗುತ್ತೆ ಚಿನ್ನು. ಏನು 10,000 ಸ್ಟೆಪ್ ಅಂದ್ರೆ ಆಟನಾ ಅಲ್ವಾ? ಆ್ಯಕ್ಚುಲಿ ಕೆಳಗಡೆ ಜಾಸ್ತಿ ಬರಲ್ಲ, ಮೇಲ್ಗಡೆ ಹೋಗೋರು ತುಂಬ ಜಾಸ್ತಿ. ಹೋಗ್ತಾ ಹೋಗ್ತಾ ನೋಡಿ ಮನೆಗಳು ಎಷ್ಟು ಚೆನ್ನಾಗಿ ಕಟ್ಕೊಂಡವ್ರೆ. ಎಲ್ಲ ಮನೆಗಳು ಹಾಳಾಗಿಲ್ಲ, ಕೆಲವೊಂದು ಚೆನ್ನಾಗಿರೋ ಮನೆಗಳು ಅವೆ. ಆ್ಯಕ್ಚುಲಿ ಮೋಲ್ಡ್ ಇಲ್ಲ, ಕೆಲವೊಂದು ಮನೆಗಳಿಗೆ ಮಾತ್ರ ಮೋಲ್ಡ್ ಅವೆ. ಮೋಸ್ಟ್ ಆಫ್ ದ ಮನೆಗಳಿಗೆ ಮೋಲ್ಡ್ ಇಲ್ಲ. ಶೀಟು ಬಿಸಿಲಲ್ಲಿ ಇರೋಕ್ಕಾಗುತ್ತಾ ಈ ಶೀಟಲ್ಲಿ? ಏನು ಹೈಟಲ್ಲಿ 45 ಡಿಗ್ರಿ ಇನ್ಕ್ಲೈನ್. ಯಾವರೇ ಬಂದ್ರು, ಫೇಮಸ್ ಸೆಲೆಬ್ರಿಟೀಸ್ ಬಂದ್ರು ಈ ಪವೆಲಿಯನ್ ವಿಸಿಟ್ ಮಾಡಿ ಅಂತ ಹೋಗೋದು. ಪೀಳೆ, ಉಸೇನ್ ಬೋಲ್ಟು, ಮಡೋನಾ ಅವರೆಲ್ಲ ಬಂದು ವಿಸಿಟ್ ಮಾಡಿ ಚಾರಿಟಿ ವರ್ಕ್ ಮಾಡ್ಬಿಟ್ಟು ಹೋಗ್ತಾರಂತೆ. ಕ್ವೀನ್ ಎಲಿಜಬೆತ್ ಅಷ್ಟೇ. ಕ್ವೀನ್ ಎಲಿಜಬೆತ್ ಕೂಡ ಬಂದಿದ್ರು ಇಲ್ಲಿಗೆ. ಅಷ್ಟು ಫೇಮಸ್ ಆಗಿರೋ ಜಾಗ ಇದು. She's my mother. Hey, hello. How are you? Nice to meet you. Nice to meet you. Nice to meet you. Bon dia, bon dia, bon dia. ಅವ್ರ ಅಮ್ಮ ಅಂತೆ ಲಾ ಇಂಡಿಯಾ, ಲಾ ಇಂಡಿಯಾ. ಅವ್ರ ಅಮ್ಮ ನೋಡಿ ಎಷ್ಟು ಖುಷಿ ಆಗೋರು ನೋಡಿ ಆಕ್ಚುಲಿ. ನಾವೇನಿದೀವಲ್ಲ ಇದು ಬಂದ್ಬಿಟ್ಟು ಸಂತಾ ಮಾರ್ತಾ ಫವೇಲಾ ಅಂತಾರೆ. ಇದು ಏನಕ್ಕೆ ಅಷ್ಟು ಫೇಮಸ್ ಆಗಿದೆ ಅಂದರೆ, ಮೈಕಲ್ ಜಾಕ್ಸನ್ ಸಾಂಗ್ ಆದಮೇಲೆ ಇಲ್ಲಿ ಜನ ಅವರು ರೊಚ್ಚಿಗೆ ಹೇಳ್ತಾರೆ, ನಮಗೂ ಕೂಡ ಆ ಥರ ಡೆವಲಪ್ಮೆಂಟ್ ಬೇಕು, ನಮಗೂ ಕೂಡ ನಮ್ಮನ್ನು ಕೂಡ ನೋಡಿ ಅಂತ. ಅವಾಗ ಡೆವಲಪ್ಮೆಂಟ್ ಸ್ಟಾರ್ಟ್ ಆಗುತ್ತೆ. 1996 ಆಗಿದ್ದು ಸಾಂಗು 2008 ಸ್ಟಾರ್ಟ್ ಆಗುತ್ತೆ ಡೆವಲಪ್ಮೆಂಟ್ ಆಗೋಕ್ಕೆ. ಸೊ ಅವಾಗಿನ ಡೆವಲಪ್ಮೆಂಟ್ ಆಗ್ತಾ ಇದು ಅಂದ್ರೆ ಮಾಡೆಲ್ ಫವೇಲಾ ಆಗಿದೆ ಅಂತ ಇಡೀ ರಿಯೋಗೇನೆ ಇದೆ ಇವಾಗ ಒಂದು ಪ್ರಶ್ನೆ ಕೇಳೋಣ ಇವಾಗ ನಮ್ಮ ವ್ಯೂವರ್ಸ್ಗೆ. ಇವಾಗ ಎಲ್ಲ ಬಿಟ್ಟು ಎಷ್ಟೋ ಕಡೆ ಎಲ್ಲ ಸ್ಲಮ್ಗಳನ್ನ ಬಿಟ್ಟು ಮೈಕಲ್ ಜಾಕ್ಸನ್ ಅವ್ರು ಯಾಕೆ ಇದೇ ಫವೇಲಿನ ಚೂಸ್ ಮಾಡ್ಕೋತಾರೆ, ನಾನು ಬಂದು ಇಲ್ಲಿ ಆಡಬೇಕು, ಇಲ್ಲಿ ಡ್ಯಾನ್ಸ್ ಮಾಡಬೇಕು ಅಂತ? ಯಾಕಂದರೆ ಗೌರ್ಮೆಂಟ್ ಅವರೆಲ್ಲ ಅಪೋಸ್ ಮಾಡ್ತಾರಂತೆ. ರಿಯೋ ಗೌರ್ಮೆಂಟ್ ಆಗಿರ್ಬೋದು ಅಥವಾ ಇವರು US ಅವರೆಲ್ಲ ಮೈಕಲ್ ಜಾಕ್ಸನ್ ಇದ್ದೇ ಬಂದು ಚೂಸ್ ಮಾಡ್ಕೊಂಡು ಆಡ್ತಾರಂತೆ. ಏನಕ್ಕೆ ಯಾರಿಗಾರು ಗೊತ್ತಾ? ಕಮೆಂಟ್ ಸೆಕ್ಷನ್ ಮೆನ್ಷನ್ ಮಾಡಿ. ಆಮೇಲೆ ಮೈಕಲ್ ಜಾಕ್ಸನ್ ಸ್ಟ್ಯಾಚ್ಯೂ ಹತ್ರ ಹೋಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ನಾವು ಹಳೆ ಸ್ಲಮ್ಮಲ್ಲಿ ನೋಡಿದ್ವಲ್ಲ, ಇಂದಿನ ಸ್ಲಮ್ಮಲ್ಲಿ ಗೀಬಲ್ಸ್ ಎಲ್ಲ ಹೆಚ್ಚು ರೊಚ್ಚಿಗೆ ಎದ್ಬಿಟ್ಟಿತ್ತು. ಇಲ್ಲಿ ಕ್ಲೀನಾಗಿ ಹೋಗೋಯ್ತು. ಕಿರಣ್, ಸ್ಟ್ರೀಟ್ ಲೈಟ್ ಅಲ್ವಾ? ಸ್ಟ್ರೀಟ್ ಲೈಟು ಹಾಕೊಂಡವ್ರೆ. ಹೇಳಿಲ್ವಾ ಡೆವಲಪ್ಡ್ ಸ್ಲಮ್ ಅಂದರೆ ಹಿಂಗಿರ್ತದೆ. ಸ್ಲಮ್ಮಲ್ಲೇ ಡೆವಲಪ್ಡ್ ಸ್ಲಮ್ ಇದು. ಸೊ ವೆಲ್ಕಮ್ ಟು ದ ಫೇಮಸ್ ಮೈಕಲ್ ಜಾಕ್ಸನ್ ಸ್ಟ್ಯಾಚ್ಯೂ ಇನ್ ಫವೇಲಾ. ಇಲ್ಲೇ ಅಪ್ಪ, ಇವರಿಂದನೇ ಈ ಇಡೀ ಸ್ಲಮ್ ಅವರ ಹಣೆ ಬರಹನೇ ಚೇಂಜ್ ಆಗಿದ್ದು. ಹಣೆ ಬರನೇ ಬರೆದ್ಬಿಟ್ರು ಒಬ್ರು ಮ್ಯೂಸಿಷಿಯನ್ ಒಂದು ಸಾಂಗಿಂದ. ಇಲ್ಲಿರೋ ಜನಗಳು ಒಂದು 7,000-8,000 ಜನಗಳದು ಮಾಡ್ತಾ ಇದ್ದಾರೆ. ಆಕ್ಚುಲಿ ಹೇಳಬೇಕು ಅಂದ್ರೆ ಅವರು ಕಟ್ಕೊಂಡು ಹಣೆ ಬರನೇ ಚೇಂಜ್ ಆಗ್ಬಿಟ್ಟಿದೆ ಇವ್ರದ್ದು. ಮೈಕಲ್ ಜಾಕ್ಸನ್ ಅವ್ರು ಎಂತಕ್ಕಪ್ಪ ಇದೇ ಫವೇಲಿನ ಬರ್ತಾರೆ, ಇಲ್ಲಿ ಶೂಟ್ ಮಾಡಬೇಕು ಅನ್ಕೋತಾರೆ ಅಂದ್ರೆ ಇವರು ಇನ್ಇಕ್ವಾಲಿಟಿ ಬಗ್ಗೆ ಮಾತಾಡಬೇಕಾಗುತ್ತೆ. ಇನ್ಇಕ್ವಾಲಿಟಿ ನೋಡ್ಬೇಕಾದ್ರೆ ಎಲ್ಲಪ್ಪ ಅಂದ್ರೆ ಇಲ್ಲಿ ಬ್ರೆಜಿಲಲ್ಲಿ ತುಂಬಾ ನಡೀತಾ ಇರ್ತಾರೆ ಇನ್ಇಕ್ವಾಲಿಟಿ. ಇವ್ರಿಗೆ ವರ್ಲ್ಡ್ ವೈಡ್ ಫೇಮಸ್ ಅಲ್ವಾ, ವರ್ಲ್ಡ್ ವೈಡ್ ಫ್ಯಾನ್ಸ್ ಎಲ್ಲ ಇದ್ರಲ್ಲ ಅವ್ರವಾಗ ಹೇಳ್ಕೊತಾ ಇದ್ರಂತೆ ಇಲ್ಲಿ ಎಷ್ಟು ಇನ್ಇಕ್ವಾಲಿಟಿ ಇದೆ ಅಂತ. ಸೊ ಇವ್ರೇನು ಮಾಡ್ತಾರೆ, ಇಲ್ಲೊಂದು ಹಾಡು ಮಾಡೋಣ, ಇದಕ್ಕೋಸ್ಕರ ಅವೇರ್ನೆಸ್ ಥರ ಮೂಡಿಸೋಣ ಅಂತ. ಅವಾಗ US ಗೌರ್ಮೆಂಟು ಮತ್ತು ಬ್ರೆಜಿಲಿನ ರಿಯೋ ಗೌರ್ಮೆಂಟು ನಮ್ಮ ಸ್ಲಮ್ ಮೇಲೆ ಕೆಟ್ಟ ಅಭಿಪ್ರಾಯ ಬರುತ್ತೆ ಅಥವಾ ಇಂಟರ್ನ್ಯಾಷನಲಿ ನಮ್ಮ ಬಗ್ಗೆ ತಪ್ಪು ತಿಳ್ಕೊತಾರೆ ಅಂತ ಹೇಳಿದಾಗ ಎಲ್ಲ ಡಿಕ್ಲೈನ್ ಮಾಡುತ್ತೆ. ಪೊಲೀಸ್ ಆಫೀಸರು ಆಗಲಿ ಸಪೋರ್ಟೇ ಮಾಡಲ್ಲ, ನಿನಗೆ ಇಲ್ಲೆಲ್ಲ ಗ್ಯಾಂಗ್ಸ್ಟರ್ಸ್ಗಳು ಜಾಸ್ತಿ ಅಂತ ಹೇಳ್ತಾರಂತೆ. ಅವಾಗ ಇವ್ರೇನು ಮಾಡ್ತಂತ ಮೈಕಲ್ ಜಾಕ್ಸನ್ ಅವರು ಲೋಕಲ್ ಕಮ್ಯುನಿಟಿ, ಲೋಕಲ್ ಗ್ಯಾಂಗ್ಸ್ ಅವ್ರನ್ನ ಮಾತಾಡಿಕೊಂಡು ಇವ್ರಿಗೆ ಸಪೋರ್ಟ್ ಮಾಡಿಬಿಟ್ಟು ಇಲ್ಲಿ ಶೂಟ್ ಮಾಡ್ತಾರಂತೆ. ಆ ಸಾಂಗಿಂದ ಒಂದು ರೆವಲ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಆ ಸಾಂಗ್ ಯಾವ್ದು ಹೇಳಿ ನೋಡೋಣ. I'm gonna say that they won't really care about us black head skin head. ಅಂದರೆ ಇವರು ರೇಸಿಸಮ್ ಬಗ್ಗೆ ಮಾಡಿದ್ರು, ಕಪ್ಪು ಜನದ ಬಿಳಿ ಜನದ ಬಗ್ಗೆ. ಆಮೇಲೆ ಇಲ್ಲಿನ ಜನಗಳು ನೀವು ಎಷ್ಟೇ ಕಿರ್ಚಿದ್ರು
ಗೌರ್ಮೆಂಟ್ ಅವ್ರಿಗೆ ಪೊಲಿಟಿಷಿಯನ್ಸ್ ಅವ್ರಿಗೆ ಕೇಳಿಸಲ್ಲ. ಅದ್ರ ಬಗ್ಗೆ ಮಾತಾಡಿದ್ರು, ಮತ್ತು ಇಂಜಸ್ಟಿಸ್ ಬಗ್ಗೆ ಮಾತಾಡಿದ್ರು, ವೈಲೆನ್ಸ್ ಬಗ್ಗೆ ಮಾತಾಡಿದ್ರು, ಇಲ್ಲಿರೋ ಗ್ಯಾಂಗ್ಸ್ಟರ್ಸ್ಗಳ ಬಗ್ಗೆ ಮಾತಾಡಿದ್ರು. ಆ ಸಾಂಗ್ ನೋಡಿ ಬರೋರೆಲ್ಲ ಬರೀ ಲೋಕಲ್ ಜನಗಳೇ, ಇಲ್ಲಿ ಲೋಕಲ್ ಮ್ಯೂಸಿಕ್ ಯೂಸ್ ಮಾಡಿಕೊಂಡು, ಆಫ್ರಿಕನ್ ಬ್ರೆಸಿಲಿಯನ್ ಮ್ಯೂಸಿಕ್, ಡ್ರಮ್ಸ್ ಮ್ಯೂಸಿಕ್ ಯೂಸ್ ಮಾಡ್ಕೊಂಡು ಮಾಡಿದ್ದು. ಸೊ ಅವರು 1996ರಲ್ಲಿ ಮಾಡಿದ್ದು ಆ ಹಾಡು ಇವ್ರು ಇಡೀ ಹಣೆ ಬರಾನೇ ಚೇಂಜ್ ಮಾಡ್ತು. ಸೊ ಅದಕ್ಕೆ ಆ್ಯಕ್ಚುಲಿ ಏನೇನೋ ಹೇಳ್ತಾರೆ ಜನಗಳು, ಇವರು ಏನೇನೋ ಚಿಕ್ಕ ಮಕ್ಕಳ ಮೇಲೆ ಇದು ಮಾಡ್ತಾರೆ ಅಂತೆಲ್ಲ, ಬಟ್ ಅದೆಷ್ಟು ನಿಜನೋ ಸುಳ್ಳೋ ಗೊತ್ತಿಲ್ಲ. ಆದರೆ ಒಂದು ಮ್ಯೂಸಿಕ್ಗೆ, ಒಬ್ಬ ಆರ್ಟಿಸ್ಟ್ಗೆ, ಒಬ್ಬ ಇನ್ಫ್ಲೂಯೆನ್ಸರ್ಗೆ ಎಷ್ಟು ಬೆಲೆ ಇರುತ್ತೆ, ಅವ್ರು ಹೆಂಗೆ ಯೂಸ್ ಮಾಡ್ಕೊಳ್ಳೋದು ಅದನ್ನು ನೋಡಬೇಕು. ಅದು ಬಿಟ್ಟು ಎಂತಕ್ಕೋ ಯೂಸ್ ಮಾಡ್ಕೋಬಾರ್ದು. ಒಬ್ರು ಇನ್ಫ್ಲೂಯೆನ್ಸರ್ನ ನಿಮ್ಮ ಜನಗಳನ್ನ ನಂಬಿ ನಿಮ್ಮ ಜನಗಳು ಫಾಲೋ ಮಾಡ್ತಾ ಇದ್ದಾರೆ ಅಂದರೆ, ನಿಮಗೆ ಸಬ್ಸ್ಕ್ರೈಬ್ ಆಗಿದ್ದಾರೆ ಅಂದರೆ ಅವ್ರಿಗೆ ಒಂದು ಒಳ್ಳೇದು ಹೇಳಿ. ಆ ಒಳ್ಳೇದು ಹೇಳಿದ್ರೆ ಅವ್ರ ಜೀವನಕ್ಕೆ ಉದ್ಧಾರ ಆಗೋ ಥರ ಹೇಳಬೇಕು. ಅದು ಬಿಟ್ಬಿಟ್ಟು ಏನೇನೋ ಓದ್ಲಾ ಎಲ್ಲ ಮಾಡಿದ್ದಾರೆ. ಈಗಿನ ಸೋಷಿಯಲ್ ಮೀಡಿಯಾ ಅಂತೂ ಹಾಳಾಗ್ಬಿಟ್ಟಿದೆ. ನಮ್ಮ ಜನಗಳು ಅವನೇ ಸಪೋರ್ಟ್ ಮಾಡ್ತಾರೆ. So I also want to see where you danced. Yeah. This is the place. Oh yeah, this place. Okay. ಚೇಂಜ್ ಆಗ್ಬಿಟ್ಟಿದೆ ಕಣ. ಹಾಡಲ್ಲಿ ಇದ್ದಿದ್ದಕ್ಕೂ ಇವಾಗಲೂ ಕೂಡ ಎಷ್ಟು ಡೆವಲಪ್ ಆಗ್ಬಿಟ್ಟಿದೆ ಇವಾಗ ಅಲ್ವಾ? Okay. So you were there when the shooting was there? Michael Jackson. Oh, you were seeing. Wow, you're lucky. So I heard that the police didn't help, but the local people helped him to shooting. Yes. The local people organize it. This is right to Michael Jackson, this favela. Okay. Michael Jackson dances this area, street, in the border street, this place. So you saw Michael Jackson? I'm see Michael Jackson. Okay. Did you dance? And I'm in the video clip. Oh, you're in the video. Video idarante guru iವರು. Oh, super, you're a celebrity. You know the song? You know the song? They don't care about us. I want to say that they won't really care about us. Hey. So after the song, did it bring any change here? Yes. After the song, how the people See this one. This favela, this place. Okay. And they start for the Michael Jackson. Why Michael Jackson is coming? Because Okay. Spike Lee put to the video clip. Organize this. ಓಕೆ, ಏನಂತ ಗೊತ್ತಾ, ಮೈಕಲ್ ಜಾಕ್ಸನ್ ಅವ್ರು ಬಂದು ಇಲ್ಲಿ ಸಾಂಗ್ ಮಾಡಾದ್ಮೇಲೆ ಎಷ್ಟೊಂದು ಸೆಲೆಬ್ರಿಟಿಗಳು ಬಂದ್ರಂತೆ. ಏನಂತಕ್ಕೆ ಮೈಕಲ್ ಜಾಕ್ಸನ್ ಬಂದು ಇಲ್ಲಿ ಡ್ಯಾನ್ಸ್ ಮಾಡಿದ್ರು, ಸಾಂಗ್ ಮಾಡಿದ್ರು ಅಂತ ಎಷ್ಟೊಂದು ಸೆಲೆಬ್ರಿಟಿಗಳು ಬಂದು ಡೊನೇಷನ್ ಮಾಡೋಕ್ಕೆ ಶುರು ಮಾಡಿದ್ರಂತೆ. Queen Elizabeth, Alicia Keys, Van Diesel, Hugh Jackman, Bradley Cooper, Tito Pele. Jackson, Joe Biden, a lot of people. Cara Joe Biden. Delevingne, Van Diesel. ಫೋಟೋ ಇದೆ ಇವ್ರದ್ದು. ಸೊ ಯು ಆರ್ ದ ಜೋ ಬಿಡೆನ್ ದೇ. Yes, in the photo. Yes. ಸೊ ಯು ಆರ್ ಫೇಮಸ್ ಮ್ಯಾನ್. He's not famous. 1996ರಲ್ಲಿ ಅದು ಮೈಕಲ್ ಜಾಕ್ಸನ್ ಅವ್ರ ಸಾಂಗ್ ಬಂದಿದ್ದು. 2000ರಿಂದ ಇವರು ಟೂರಿಸಂ ಸ್ಟಾರ್ಟ್ ಮಾಡ್ಕೊಂಡ್ರಂತೆ, ಫಸ್ಟ್ ಗೈಡ್ ಅಂತೆ. ಅದಕ್ಕೆ ಮುಂಚೆ ಕನ್ಸ್ಟ್ರಕ್ಷನ್ ವರ್ಕು, ಬೇರೆ ಫವೆಲಾಗಿ ಬೈಕ್ ಓಡಿಸೋದು ಹೋಗೋದು ಅದೆಲ್ಲ ಮಾಡ್ತಿದ್ರಂತೆ. So, ಎಷ್ಟು ಡಿಸೆಂಟ್ ಲೈಫ್ ಅಲ್ಲ ಇವರು ಇವಾಗ. ಜೀವನ. ಸೊ ಆಫ್ಟರ್ ದ ಸಾಂಗ್ ಇಟ್ ಹೆಲ್ಪ್ ಯು ಟು ಬಿ ಎ ಗೈಡ್. Yes. ಇಡೀ ಸಾಂಗು ಫವೆಲಲ್ಲಿ ಶೂಟ್ ಆಗಿದ್ದು. ಅವಾಗ ನಮ್ಗೆ ಗೊತ್ತೇ ಇರಲಿಲ್ಲ ಇದು ಫವೇಲಾ ಅಂತ ಇದೆ. ಅದ್ರ ಬಗ್ಗೆ ಇವರು ಏನ್ ಬಗ್ಗೆ ಹೇಳ್ತಾ ಇದ್ರು ಅಂತ ಗೊತ್ತೇ ಆಗಿಲ್ಲ. ಎಜುಕೇಶನ್ ಇಲ್ಲಲ್ವಾ? ಮೋಸ್ಟ್ ಆಫ್ ದಮ್ಗೆ ಇರಲಿಲ್ಲ. ಆದರೆ ಅದು ಎಷ್ಟು ಇಂಪ್ಯಾಕ್ಟ್ ಮಾಡಿದೆ ಇವ್ರಿಗೆ ಅಂತ ಗೊತ್ತಾಗುತ್ತೆ. ಇದೇ ಜಾಗ ಒಂದು ಐಕಾನಿಕ್ ಜಾಗ. ನಾವು ಫವೇಲಾ ಅಂತೀವಿ, ಒಂದು ಐಕಾನಿಕ್ ಜಾಗ. ಮೈಕಲ್ ಜಾಕ್ಸನ್ ಅಂತ ಒಂದು ದೊಡ್ಡ ಮ್ಯೂಸಿಷಿಯನ್ ಬಂದು ಇಲ್ಲಿ ಪ್ಲೇ ಮಾಡಿದ್ವಿ. ಆಮೇಲೆ ಎಷ್ಟೊಂದು ಜನ ಸೆಲೆಬ್ರಿಟೀಸ್ ಎಲ್ಲ ಬಂದು ಡೊನೇಷನ್ ಮಾಡಿರುವಂಥ ಜಾಗ. ಬಂದರೆ ನಿಜವೂ ಖುಷಿ ಆಗ್ತಾರೆ ನನಗೆ ಅಂತ. ನಿಮ್ಗೆ ಏನಂತದೆ ಕಮೆಂಟ್ ಸೆಕ್ಷನ್ ಮೆನ್ಷನ್ ಮಾಡಿ. ನಾವಿವಾಗ ಏನು ನೋಡ್ತಾ ಇದೀವಿ, ಎಪ್ಸ್ಟೀನ್ ಫೈಲ್ಸ್ ಅಂತ ಇಂಟರ್ನೆಟ್ ಎಲ್ಲ ಸರ್ಕ್ಯುಲೇಟ್ ಆಗ್ತಿದೆಯಲ್ಲ, ಆ ಟೈಮಲ್ಲಿ ನಡೆದಿದ್ದ ಸಾಂಗ್ ಇದು. ಇವರು ಎಪ್ಸ್ಟೀನ್ ಫೈಲ್ಸನ್ನು ಅವ್ರನ್ನ ಓಪನ್ ಆಗಿ ಹೇಳ್ಕೊಳಕ್ಕೆ ಆಗ್ತಿರ್ಲಿಲ್ವಂತೆ. ಅದಕ್ಕೋಸ್ಕರ ಈ ಥರ ಸೆಲೆಬ್ರಿಟೀಸ್ಗಳು ಅವರ ಸಾಂಗ್ ಮೂಲಕ ಹೇಳ್ಕೊತಾ ಇದ್ರಂತೆ. ಅವ್ರು ಹೇಳ್ತಿರಲ್ಲ, ರೇಸಿಸಮ್ ಬಗ್ಗೆ ಆಗಿರ್ಬೋದು, ಅಥವಾ ಹೆಣ್ಮಕ್ಳನ್ನ ಕಿಡ್ನಾಪ್ ಮಾಡೋದಾಗಿರ್ಬೋದು, ರೇಪ್ ಮಾಡೋದಾಗಿರ್ಬೋದು, ಅದೆಲ್ಲ ಇವರು ಇಂಡೈರೆಕ್ಟಾಗಿ ಅವಾಗಲೇ ಹೇಳೋಕ್ಕೆ ಟ್ರೈ ಮಾಡ್ತಾರೆ. ಅವಾಗ ಯಾರಿಗೂ ಅರ್ಥ ಆಗಿಲ್ಲ. ಇವಾಗ ಸರ್ಕ್ಯುಲೇಟ್ ಆಗ್ತಿದೆ ಎಲ್ಲ. ಸೊ ಇಟ್ಸ್ ಆ್ಯಕ್ಚುಲಿ ಹೇಳ್ಬೇಕು ಒಂಥರ ಬೇಜಾರು ಆಗುತ್ತೆ, ಒಂಥರ ನಮ್ಗೆ ಅರ್ಥ ಆಗಿಲ್ಲವಲ್ಲಪ್ಪ ಅಂತ ಅನ್ಸುತ್ತೆ. ಎಪ್ಸ್ಟೀನ್ ಫೈಲ್ಸ್ ಇನ್ನೂ ಕೆಲವೊಂದು ಸತ್ಯ ಇದೆ. 2019ರಲ್ಲೇ ಕೊರೋನಾ ಪ್ಯಾಂಡಮಿಕ್ ಬರಬೇಕು ಅಂತ ಪ್ಲ್ಯಾನ್ ಮಾಡಿದ್ರಂತೆ. ಹಿಂಗೆ ಅವ್ರು ಹಿಂಗೆ ಥರ ಮಾಡ್ತಿದ್ದು.
ಆ್ಯಕ್ಚುಲಿ ನನಗೆ ತುಂಬಾ ಸಾಂಗ್ ಇಷ್ಟ ಆಗ್ತದೆ. ಮೈಕಲ್ ಜಾಕ್ಸನ್ ಫಸ್ಟ್ ನೋಡ್ತಾ ಇದ್ದೆ ನಾನು ಇವಾಗ. ಬಟ್ ಇಷ್ಟೊಂದರೆ ಒಂದು ಸಾಂಗ್ ಇಷ್ಟೊಂದು ಹಿಸ್ಟ್ರಿ ಕ್ರಿಯೇಟ್ ಮಾಡಿದ್ರೆ ನಾನು ನಿಜವಾಗ್ಲೂ ಗೊತ್ತಾಗಿಲ್ಲ. ನೋಡಿ ಖುಷಿ ಆಯಿತು. ನಾನು ಅದನ್ನೇ ಹೇಳಬೇಕು ಅಂತ ಅಂದ್ಕೊಂಡ್ರೆ ಆದರೆ ಈ ಇನ್ಫ್ಲೂಯೆನ್ಸರ್ಸ್ ಬಗ್ಗೆ ಕಿರಣ್ ಮಾತಾಡ್ತಾ ಇರ್ಬೇಕಾದ್ರೆ ಏನಪ್ಪ ಅಂದರೆ ಇವರಿಂದ ಒಂದು ಫವೇಲಾ ಡೆವಲಪ್ ಆಯಿತು. ಎಕ್ಸಾಂಪಲ್ ಇವಾಗಿನ ಮ್ಯೂಸಿಕ್ ಬಂದ್ಬಿಟ್ಟು BTS ಅಂತ ಎಲ್ಲರೂ ಹೇಳ್ತಾರೆ. ಅವ್ರನ್ನ ಅಯ್ಯೋ ಅವ್ರು ಹುಡುಗಿರ್ ಥರ ಇದ್ದಾರೆ, ಅವತ್ತು ಹುಡುಗಿರ್ ಥರ ಹಾಡ್ತಾರೆ ಅಂತ. ಬಟ್ ಆ BTS ಅನ್ನೋರು ಒಂದು ಸೌತ್ ಕೊರಿಯಾನ ಎಲ್ಲೋ ಇದು ಸೌತ್ ಕೊರಿಯಾ ಒಂದು ಇಡೀ ಒಂದು ವರ್ಡ್ಗೆ ಪರಿಚಯ ಮಾಡಿಸ್ಕೊಟ್ಟಿದ್ದಾರೆ. ಸೊ ಯಾರನ್ನ ಫಾಲೋ ಮಾಡ್ತೀರಾ, ಯಾರನ್ನ ನಂಬ್ತೀರಾ, ಯಾರನ್ನ ನೋಡ್ಕೊಂಡು ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಆ್ಯಕ್ಚುಲಿ. ಓ ಇವ್ ನಮ್ಮ ಗೈಡ್ ಅತ್ತೆ, ಅದು ಮೈಕಲ್ ಜಾಕ್ಸನ್ ವಿಡಿಯೋ ಅಲ್ಲಿ ಇರೋದು. ಯು ಲುಕ್ ಸೋ ಯಂಗ್. How old were you? Now 47. No, when this was shot? 17. Oh. Wow, 30 years ago. This picture, the movie 11 February 1996. ಸೂಪರ್. ಹೆಂಗೆ ಹಿಡ್ಕೊಂಡು ಹೋಗ್ಬೇಕು 45 ಡಿಗ್ರಿ ಇನ್ಕ್ಲೈನಲ್ಲಿ ಹಿಂಗೆ. ಅದು ಎಷ್ಟೊಂದು ಜನ ಟ್ರೈನ್ ಇದ್ರು ಎಂತಕ್ಕೆ ನಡ್ಕೊಂಡು ಹೋಯ್ತವ್ರೆ. ಇಲ್ಲಿ ಮುರಿದಾಗಿಲ್ವಾ ಟ್ರೈನ್? ಇಲ್ಲ ಅಲ್ಲೇ ಜಾಗ ದಾಟಿದ್ವಿ. ಹೌದಾ? ಕೆಳಗಡೆ ಹೇಳ್ಕೊಂಡ್ ಬರ್ತಾ ಇದೀವಿ. ಅಲ್ಲೇ ತುಂಬಾ ಹೇಳ್ಕೊಂಡ್ ಬಂದ್ವಿ. ಹೌದಾ? ಗೊತ್ತಾಗಿಲ್ಲ. ತುಂಬಾ ಜನ ಮೋಸ್ಟ್ಲಿ ಅದು ತುಂಬಾ ಕಾಯಕ್ಕಿರ್ಬೇಕು. ಮೋಸ್ಟ್ಲಿ ಸ್ವಲ್ಪ ಜನ ಹಂಗೆ ಆಮೇಲೆ ಇವ್ರ ಮನೆಗಳ ಮಧ್ಯದಲ್ಲಿ ಇರ್ಬೋದಲ್ವಾ? ಜನ ಕಾಣಿಸ್ತಾ ಇಲ್ಲ ಕಿರಣ. ಆದ್ರೆ ಇಲ್ಲಿ ಕೆಲ್ಸಕ್ಕೆ ಹೋಗ್ಬಿಟ್ಟವ್ರೆ ಎಲ್ಲಾರ. ಏನ್ ಗೊತ್ತಾ, ಸ್ಲಮ್ಮಲ್ಲಿ ಒಂದು ಜೀವನದಲ್ಲಿ ಒಂದು ಜೀವನ ಅಂದ್ರೆ ಒಂದು ದೇಶದೊಳಗೆ ಒಂದು ದೇಶ ಇದು. ಹೌದು ಹೌದು. ಇವಾಗ ಒಂದು ಸ್ವಲ್ಪ ದೂರ ನಮಗೆ ಕ್ಯಾಮ್ರಾ ಆಫ್ ಮಾಡಿಸ್ಬಿಟ್ಟಿದ್ರು, ಯಾಕೆಂದ್ರೆ ಅದು ಚೆಕ್ ಪಾಯಿಂಟ್ ಜಾಗ ಅಂತ. ಇವಾಗಲೂ ಈ ಫವೇಲಾನ ಸ್ಲಮ್ನ ಕಾಯ್ತಾರೆ ಕಣ. ಏನ್ ಗೊತ್ತಾ, ಇವರು ಜನಗಳನ್ನ ಅಟ್ಯಾಕ್ ಮಾಡಕ್ಕಲ್ಲ ಅವೆಲ್ಲ ಇಟ್ಕೊಂಡಿರೋದು. ಇವರು ಬೇರೆಗಳಿಗೆ ಬಂದು ಬೇರೆ ಜನ ಬರ್ತಾರಲ್ಲ ಅವ್ರಿಗೋಸ್ಕರ, ಬೇರೆ ಗುಂಪವ್ರು ಬಂದ್ರೆ ಇಟ್ಕೊಳಕ್ಕೆ ಸೆಕ್ಯೂರಿಟಿ. ಡಸ್ಟ್ಬಿನ್ ನೋಡಿ ಕಿರಣ. ಕಿರಣ ನೋಡೋದ ಎಲ್ಲೆಲ್ಲ ಬಿಸಾಕ್ಲಿಲ್ಲ ಅವರು. Why they are walking? Tá com essa boladão com a de chapéu que ele não gosta. Mas tá calor. Tá calor, o sol tá forte. ಹಲೋ ಹಲೋ. Again. Why shouldn't we record here? Because why no recording in this place? It's dangerous. No, not dangerous. The people don't like pictures. Okay. Yeah, I don't know. Padre Ali. Okay. ಅವೆನ್ಯೂಸು ನಮ್ಮದು ಹಂಗೆ ರೆಕಾರ್ಡ್ ಆಗಿ ಬಿಟ್ಟಿದ್ದೀನಿ. ಮುಂದ್ಗಡೆ ಫುಲ್ಲು ಗನ್ನು ಗಿಕ್ಸು ಎಲ್ಲ ಹಿಡ್ಕೊಂಡವ್ರೆ. ನೋಡ್ಬೋದು ನೀವು ಹಂಗೆ. ಅವ್ನು ರೆಕಾರ್ಡ್ ಮಾಡೋಕ್ಕೆ ಬಿಡ್ತಾಯಿಲ್ಲ, ಆದರೆ ಆಗ್ತಾಯಿರ್ತದೆ ರೆಕಾರ್ಡು. ಫುಲ್ಲು ಗನ್ನು ಗ್ಯಾಂಗ್ಸ್ಟರ್ಸ್ಗಳೆಲ್ಲ ಅವ್ರೆ. ಕೆಳಗಡೆ ನೆಲಕ್ಕೆ ಇಡ್ತಾ ಇದ್ದಾನೆ. ಫುಲ್ಲು ಗನ್ ಹಿಡ್ಕೊಂಡು ಓಡಾಡ್ತಾರೆ ಎಲ್ಲ. Did Michael Jackson dance here? Okay. Oh wow. Oh, Michael Jackson ಎಲ್ಲ ಡ್ಯಾನ್ಸ್ ಆಡಿದ್ದಾರೆ ಅಂತ ಚಿನ್ನು. Okay. You the circle. Yeah. Hey. Again. ಮಾಡ್ಲಾ. ಓಕೆ. Yeah. 1 2 3. Hey. The similar Michael Jackson. Oh, ಸೇಮ್ ಸ್ಟೆಪ್ ಇದೆ ಅಂತ ಚಿನ್ನು, ಸೇಮ್ ಜಾಗದಲ್ಲಿ. ಹೌದಾ? Okay. Look familiar. Okay, like this. Yeah. Okay. ಈ ಥರ ಸ್ಟೆಪ್ ಇದೆಯಾ? Beat me, hate me, they can never trust me. All I wanna say is they don't wanna really care about us. All I wanna say is they don't wanna really care about us. ಇವಾಗ ತೋರಿಸ್ತಾರೆ ಎಕ್ಸಾಕ್ಟ್ಲಿ ಈ ಸ್ಟೆಪ್ಸ್ ಇಲ್ಲಿ ಆಡಿರೋದು. ಹೂ ನಾವು ನಡ್ಕೊಂಬಂದಿದ್ದು. ಚಿನ್ನು ಚಿನ್ನು ನೋಡು. ಸೇಮ್ ಸ್ಟೆಪ್. ಓ ವಾವ್. ಒಂದು ಫವೇಲಾ ಆಗಲಿ ಒಂದು ಸ್ಲಮ್ ಆಗಲಿ ಡೆವಲಪ್ ಆದಮೇಲೆ ಹೆಂಗಿರುತ್ತೆ ಗೊತ್ತಾ? ಸೊ ಆ ಡೆವಲಪ್ಮೆಂಟ್ ನೋಡಬೇಕು. ಈ ಥರ ನಮ್ಮ ಇಂಡಿಯಾಲಿ ಕರ್ನಾಟಕದಲ್ಲಿರೋ ಸ್ಲಮ್ಗಳೆಲ್ಲ ಡೆವಲಪ್ ಆಗಬೇಕು ಅಂತ ನನ್ನ ಆಸೆ. ಸೊ ಕೆಲವೊಂದು ಎಲ್ಲೋ ಪರ್ಫೆಕ್ಟ್ ಆಗಿರೋಕ್ಕೆ ಸಾಧ್ಯ ಇಲ್ಲ. ಎಷ್ಟೋ ಕಚ್ಚಡವಾಗಿರೋದನ್ನ ಎಷ್ಟು ಚೆನ್ನಾಗಿ ಮಾಡೋರೆ, ಬನ್ನಿ ತೋರಿಸ್ತೀವಿ. ಅಲ್ಲಿ ಒಂದು ಸ್ವಲ್ಪ ಕೆಟ್ಟದಾಗೂ ಇರುತ್ತೆ, ಚೆನ್ನಾಗೂ ಇರುತ್ತೆ. ಕ್ಲೀನ್ ಮಾಡ್ಕೊಂತಾರೆ ನೋಡಿ ಕಿರಣ, ಎಷ್ಟು ಚೆನ್ನಾಗಿಲ್ಲಿ ಲೋಕಲ್ಸ್ ಅವರೇ ಕ್ಲೀನ್ ಮಾಡ್ಕೊತಾರೆ. ಅವರು ಅಂದ್ರೆ ಗಲೀಜ್ ಜೀವನ ನಡೆಸ್ತಾ ಇಲ್ಲ ಅವರು. ಓ ಸಿಸ್ಸಿಂಗ್ ಎಲ್ಲರೂ ಗೊತ್ತು. ಹುಟ್ಟು ಬೆಳೆದಲ್ಲಿ The first floor. This building. ವಾಟ್ ಇಸ್ ಇಟ್? The singer Madonna. ಸಿಂಗರ್ ಮೆಡೋನಾ. ಮೆಕ್ಡೋನಾ ಅಲ್ಲ ಸರ್, ಮೆಡೋನಾ. It's my family live there first. ಮೆಡೋನಾ. ಸಿಂಗರ್ ಮೆಡೋನಾ ಬಂದಾಗ ಅಲ್ಲಿದ್ರಂತೆ ಚಿನ್ನ ಒಂದು 2 ದಿನ. ಆಕ್ಚುಲಿ ಅವ್ರು ಇದ್ಬಿಟ್ಟು ಚಾರಿಟಿ ವರ್ಕ್ ಮಾಡ್ಕೊಂಡು ಹೋಗ್ತಿದ್ರಂತೆ ಕಿರಣ. ಎಷ್ಟೊಂದು ಹೇಳಿಲ್ವಾ, ಪೀಲೆ ಆಗಿರ್ಬೋದು, ಹುಸೇನ್ ಬೋಲ್ಟ್ ಆಗಿರ್ಬೋದು, ಮಡೋನಾದರ್ ಆಗಿರ್ಬೋದು. ಈಗ ರೀಸೆಂಟಾಗಿ 2016 ಒಬ್ರು ಸಿಂಗರ್ ಬಂದಿದ್ರು, ಅಲ್ಲಿ ಇದ್ಬಿಟ್ಟು ಆಗಿದ್ರಂತೆ ಅವರು. ಓಕೆ.
ಹಲೋ ಏನ್ ಫ್ರೆಂಡ್ ಇರ್ತಾರೆ ಗುರು ಜನ. ಆಮೇಲೆ ಏನ್ ಗೊತ್ತಾ, ಕಾಂಕ್ರೀಟ್ ರೋಡು ಕಾಂಕ್ರೀಟು ಅವ್ರು ಕ್ಲೀನ್ ಮಾಡ್ಕೋತಾರ ನೋಡಾಶ. ನೋಡಿ ಎಲ್ಲಾ ಕಡೆ ಕಾಂಕ್ರೀಟ್ ಹಾಕೊಂಡವ್ರೆ, ಅವ್ರವರೇ ಮೇಂಟೈನ್ ಮಾಡ್ಕೋತಾರೆ. ಗೌರ್ಮೆಂಟ್ ಒಂದ್ಸರಿ ಮಾಡೋದ್ಮೇಲೆ ಅದೇ ನಾವು ಬರೀ ಗೌರ್ಮೆಂಟ್ ಅಷ್ಟೇ ಬ್ಲೇಮ್ ಮಾಡೋಕ್ಕಾಗಲ್ಲ, ಎಲ್ಲರಲ್ಲೂ ನಾವು ಜನಗಳು ಕೂಡ ಕರೆಕ್ಟ್ ಆಗಿರ್ಬೇಕು. ಗೌರ್ಮೆಂಟ್ ಒಂದು ರೋಡ್ ಆಗಲಿ, ತಾರ್ ಆಗಲಿ, ಇಲ್ಲ ನಮ್ದು ಒಂದೇ ಭಾರತ್ ಟ್ರೈನ್ ಆಗಲಿ ಫೆಸಿಲಿಟೀಸ್ ಕೊಡ್ತಾರೆ. ಆ ಫೆಸಿಲಿಟೀಸ್ ಕೊಟ್ಟಾದ್ಮೇಲೆ ಅದನ್ನು ಹಾಳಾಗ್ದಂಗೆ ಕ್ಲೀನಾಗಿ ಇಟ್ಕೊಂಡು ಹೋಗೋದು ನಮ್ಮ ಸಾಮಾನ್ಯ ಮನುಷ್ಯರ ಕರ್ತವ್ಯ ಆಗಿರುತ್ತೆ. ನಾವು ಅದನ್ನು ಹಾಳು ಮಾಡ್ಬಿಟ್ಟು ತಿರ್ಗಾ ಗೌರ್ಮೆಂಟ್ನೇ ಬ್ಲೇಮ್ ಮಾಡೋದು. ಎಕ್ಸಾಂಪಲ್ ಏನು ಮಾಡ್ತಾರೆ ಅಂದ್ರೆ, ಈಗ ಒಂದೇ ಬರೋ ಟ್ರೈನ್ ಎಕ್ಸಾಂಪಲ್ ಹೇಳ್ದಲ್ಲ ಕಿರಣ, ಬೆಡ್ಶೀಟ್ಗಳೇ ತಗೊಂಡು ಹೋಗ್ಬಿಡ್ತಿದ್ರಂತೆ, ಮತ್ತೆ ಟಾರ್ ಹಾಕ್ಬೇಕಾದ್ರೆ ಟಾರ್ಗಳೇ ತಗೊಂಡು ಹೋಗ್ಬಿಡ್ತಾರೆ. ಸೊ ಬ್ಲೇಮ್ ಮಾಡೋಕ್ಕಾಗತ್ತೆ. ಜನರೇಟ್ರು ಅಲ್ಲ, ಮನೆಗಳು ಹೊಡೆದಾಕ್ಬಿಟ್ಟು ಮನೆಗಳು ಕಟ್ಟಿಸ್ತಾ ಇದ್ದಾರೆ ಹೊಸದಾಗಿ. ಇನ್ನೊಂದು ಅಬ್ಸರ್ವ್ ಮಾಡ್ತಾ, ಇಲ್ಲಿ ಬಾಯಲ್ಲಿ ಒಂದೇ ನಿಮಿಷ ತೋರಿಸ್ತೀನಿ. ಇಲ್ಲಿ ಮುಚ್ಚಿದಾರಲ್ಲ, ಆಕ್ಚುಲಿ ಅವ್ರ ಮನೆ ಎಂಟ್ರಿ ಅಲ್ಲ, ಅದು ಸ್ಯಾನಿಟರಿ ವರ್ಕ್ ಹೋಗ್ತಾರದಲ್ಲಿ ಆಕ್ಚುಲಿ ಅದನ್ನು ಕೂಡ ಕ್ಲೋಸ್ ಮಾಡಿ ನೀಟಾಗಿ ತೋರಿಸಿದ್ದಾರೆ ಅವರು. ಅಂದ್ರೆ ಕ್ಲೀನ್ ಆಗಿದೆ ಅಷ್ಟೇ. ನಾವು ಎಷ್ಟೊಂದು ಫವೆಲಾಗಳಿಗೆ ನಾವು ಕೊಲಂಬಿಯಾಲಿ, ಪೆರೂಲಿ ಮತ್ತೆ ಬೇರೆ ಏಷ್ಯನ್ ಕಂಟ್ರೀಸ್ ಅಲ್ಲಿ ಎಷ್ಟೊಂದು ಸ್ಲಮ್ಗಳಿಗೆ ಹೋಗಿದ್ದೀವಿ. ಒಂದು ಚೂರು ಸ್ಯಾನಿಟರಿದು ವಾಸನೆ ಬರ್ತಲ್ಲ, ಒಂದು ಚೂರು ಗಲೀಜಿದೆ, ಅಲ್ಲಿ ಕವರ್ ಬಿದ್ದಿರೋದು ಅವೆಲ್ಲ ನಾರ್ಮಲು, ಆದರೆ ಕ್ಲೀನ್ ಆಗಿದೆ. ಅಫ್ಕೋರ್ಸ್ ಸ್ಲಮ್ಮೇ, ಬಟ್ 70% ಬದಲು 40% ಇದೆ. ನೀವು ನಮ್ಮ ಹಳೆ ವಿಡಿಯೋ ರಚನಾ ಫೆವೆಲ್ಲ ನೋಡಿ ಮತ್ತು ಈ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ. ಅಣ್ಣ ಏನು ಹೇಳ್ತಾ ನೋಡು. This solar panel, project for the favela, for the energy. Okay. Building for the kindergarten. ನರ್ಸರಿ ಸ್ಕೂಲ್ ಅಂತೆ ಗುರು ಇದು. ನರ್ಸರಿ ಸ್ಕೂಲು ಇಲ್ಲಿ ಅದು ಸೋಲಾರ್ ಪ್ಯಾನೆಲ್ಸ್ ಬಂದ್ಬಿಟ್ಟು ಯಾವುದೋ NGO ಅವ್ರು ಕೊಟ್ಟಿರೋದಂತೆ. ಆದರೆ ಇಲ್ಲಿ ಸ್ಕೂಲು, ಹಾಸ್ಪಿಟಲ್ ಏನೂ ಇಲ್ಲ ಅಂತೆ. ಎಲ್ಲದಕ್ಕೂ ಇಲ್ಲಿ ಫವೆಲೆಯಿಂದ ಕೆಳಗಡೆ ಹೋಗ್ಬೇಕಲ್ವಾ? ಹೌದೌದು. ನನ್ನ ಮಗನೇ ಸುಮ್ಮನೆ ಇದ್ದ ವಿಷಯ ತನಕ ಹೋಗಮೇಲೆ ಸುಮ್ಮನೆ ಇದ್ದ, ನೀನು ನೋಡೋ ತಕ್ಷಣ ಬಳಕೆ ಶುರು ಮಾಡಿದೆ ಚಿನ್ನು. ಯಾರು ನಮ್ಮ ಕಡೆ ಬಂದು ಇಲ್ಲಿ ಚಿನ್ನು ಮನೆಗಳು, ಇಲ್ಲೂ ಮನೆಗಳಿದೆ ನೋಡಿ. AC ಹಾಕೊಂಡವ್ರೆ ಎಲ್ಲ ಮನೆಗಳಲ್ಲಿ. ಹಂಚಿನ ಇದು ಸೀಟ್ ಮನೆ ಅನ್ಕೊಂಡೆ, AC ಹಾಕೊಂಡವ್ರೆ ಎಲ್ಲ ಮನೆಗಳಲ್ಲಿ. ನೀನು ಹಿಂದೆ ಹೆಂಗಿದೆ ಗೊತ್ತಾ ಸ್ಟೀಪು? ಅದೇ 45 ಡಿಗ್ರಿ ಇಂಕ್ಲೈನು. ಚಿನ್ನು ಅಜ್ಜಿನೇ ಹತ್ತವ್ರೆ ಚಿನ್ನು. ಅಜ್ಜಿ ಊಟ ಬೆಳ್ತಿರೋದಿಲ್ಲ, 75-80 ವರ್ಷ ಅಜ್ಜಿಗೆ. ಇದು ಗಾರ್ಡು ಎಲ್ಲರೂ ಮೂಸಿ ಬಿಡ್ತೈತೆ ಚಿನ್ನು. ಇದು ಮುಸ್ದಪ್ಪ ಮೂಸ್ಕೊಂಡು ಒಳಗೆ ಬಿಡ್ತೈತೆ ಎಲ್ಲರೂ. ಇಲ್ಲಿ ಡ್ರಗ್ಸ್ ಬಳಕೆ ತುಂಬ ಕಮ್ಮಿ ಅಂತೆ. ಒನ್ ಆಫ್ ದ ಫಸ್ಟ್ ಫವೆಲ್ ಅಂತೆ ಕಂಟ್ರೋಲ್ ತರಕ್ಕೆ ಗೌರ್ಮೆಂಟ್ ಅವರು. ಇಲ್ಲಿ UPSS ಪೊಲೀಸ್ ಅವ್ರು ಇದ್ದಾರಂತೆ, ಅವ್ರು ಕಂಟ್ರೋಲ್ ಮಾಡ್ತಾ ಇದ್ದಾರೆ ಇಲ್ಲಿ. ಸೊ ಅದಕ್ಕೆ ಮಾರಿಜುನ ಡ್ರಗ್ಸು, ಗ್ಯಾಂಗ್ ವಾರ್ಸು ಎಲ್ಲ ತುಂಬ ಕಮ್ಮಿ ಇಲ್ಲಿ. ಎಷ್ಟು ಗ್ರೀನ್ರಿ ಬೆಳೆದವ್ರು ನೋಡು ಇಲ್ಲಿ. ಈ ನಾಯಿ ನಮ್ಮ ಅವಾಗಿಂದ ಫಾಲೋ ಮಾಡ್ತಾನೆ ಇದೆ. ಬಾಳೆ ಗಿಡ ಹಾಕ್ಕೊಂಡವ್ರೆ, ಗಿಡ ಬೆಳೆಸ್ಕೊಂಡವ್ರೆ ಚೆನ್ನಾಗಿ. ಮನೆ ನಂಬರ್ ಎಲ್ಲ ಇದೆ ಕಿರಣ್. ಅದೇ ಫುಲ್ ಗೌರ್ಮೆಂಟ್ ಮಾನಿಟರ್ಡ್ ಇವೆಲ್ಲ. ಚೆನ್ನಾಗಿ ಗಿಡ ಎಲ್ಲ ಬೆಳ್ಕೊಂಡು ಸೂಪರ್ ಇದೆ ಅಲ್ಲ. ನಮ್ಮ ಕೆಳಗಡೆಯಿಂದ ಕಾಣಿಸ್ತಿದೆ, ಗೊತ್ತೇ ಆಗಲ್ಲ. ಅದು ಎಲ್ಲ ಮನೇಲೂ ನಾಯಿಗಳ ವಶ. ಏನೋ ಮಾಡಿದ್ವ ನಾವು. ಅದೇ ನಮ್ಗಲ್ಲ, ಅಲ್ಲಿ ಇದು ಬೀದಿ ನಾಯಿಗೆ. ಇಲ್ಲಿ ಕಿರಣ, ಅಲ್ಲಿ ನಮ್ಮ ಮುಂದೆ ಗೊತ್ತಾಯ್ತಲ್ಲ ಅದು. ಏಯ್ ಕಿತಾಪತಿ, ಎಲ್ಲ ಕರ್ಕೊಂಡು ಹೋಯ್ತಾ ಇದೆಯಾ ನಮ್ಮನ್ನ? ನಾವೀಗ ಎಲ್ಲಿ ಹೋಗ್ತಿದ್ದೀವಿ ಗೊತ್ತಾ? ನಮ್ಮ ಗೈಡ್ ಇದಾರಲ್ಲ, ಅವ್ರು ಹುಟ್ಟು ಬೆಳೆದಿದ್ದೆ ಇದೆ. 48 ವರ್ಷ ಅಂತೆ. ಅವ್ರ ಅಮ್ಮನೆಲ್ಲ ಪರಿಚಯ ಮಾಡಿಸ್ಕೊಟ್ರಲ್ಲ, ಅವ್ರವ್ರ ಮನೆ ಕರ್ಕೊಂಡು ಹೋಗ್ತಾ ಇದಾರೆ ಇವಾಗ. ಚಿಲ್ಲಿ ಒಂದು ಸ್ವಲ್ಪ ಇಕ್ಕಟ್ಟಾಯ್ತು. ಅಂದ್ರೂ ಕ್ಲೀನಾಗೇ ಇದೆ. ಹೋಗಿ ಬಂತು ಅವ್ರ ಮನೆ ಇದೇನಾ? ಎಲ್ಲರೂ ಒಂದೇ ಮನೆ ಕರ್ಕೊಂಬಂದವನೇ. ಸಖತ್ತಾಗಿ ಮಾಡ್ಕೊಂಡು ಗೊತ್ತಾ ಮನೇನ. ಹೌಸ್ ಇದು ನಮ್ಮ ಗೈಡ್ ಅವರ ಮನೆ ಅಂತೆ. ಫುಲ್ಲು ವೈ ಸೋ ಮೆನಿ ಕ್ಲಾಕ್ಸ್ ಮಾಸ. Why so many clocks? Because my mother loved clocks, collection clocks. About 400 clocks in the house. Oh, that's your mom. Yes. Your mother stays here with you? I was born in this house. Only your mother stays here. My mother lives here under my nephew. Okay. Now my house is in the third floor. Oh, this entire building is yours. ಓಕೆ, ಇವ್ರ ಅಮ್ಮ ಮತ್ತು ಅವ್ರ ನೆಫ್ಯೂ ಇರ್ತಾರಂತೆ. ಧಾರಾವಿ ತರ ಆಕ್ಚುಲಿ ಒಂದ್ರ ಮೇಲೆ ಒಂದು. ಸೊ ಇದು ಅವ್ರ ಅಮ್ಮಂದು ಬೆಡ್ರೂಮು. ಏನು ಸಖತ್ತಾಗಿ ಮಾಡ್ಕೊಂಡು ನೋಡ್ತೀನಿ ಬೆಡ್ರೂಮ್ನ. ಅವ್ರ ಅಮ್ಮ ಇಲ್ಲೂ ಕ್ಲಾಕ್ ಹಾಕ್ಬಿಟ್ಟವ್ರು. ಅವ್ರ ಅಮ್ಮ ಎಲ್ಲ ಕ್ಲಾಕ್ ಕಲೆಕ್ಷನ್ ತಂದ್ಬಿಟ್ಟು ಎಲ್ಲ ಕಡೆಯಿಂದ. ಆಮೇಲೆ ಇದು ಬಂದ್ಬಿಟ್ಟು ಕಿಚನ್ನು. ಫ್ರಿಜ್ ಇದೆ, ವಾಷಿಂಗ್ ಮಿಷಿನ್ ಇದೆ, ಫ್ರಿಜ್ ಇದೆ, ಎಲ್ಲ ಥರ ಫೆಸಿಲಿಟೀಸು ಇದೆ. ಈ ಕಡೆ ಹೋದರೆ ಇಲ್ಲಿ ಟಾಯ್ಲೆಟ್ ಚಿನ್ನು, ಟಾಯ್ಲೆಟ್ ಫೆಸಿಲಿಟಿನೂ ಇದೆ. ಸಿಂಕು, ಆಮೇಲೆ ಇಲ್ಲಿ ಟಾಯ್ಲೆಟು, ಸ್ನಾನದ ಮನೆ, ಟಾಯ್ಲೆಟು ಎಲ್ಲ ಕ್ಲೀನಾಗಿದೆ ಗುರು. ಸಿಂಕಿಂದ ವ್ಯೂ ನೋಡಿ ಅವ್ರಿಗೆ, ಫುಲ್ ಓಪನ್ ವ್ಯೂ. ಇದು ಹಾಲು,
ಡಬಲ್ ಬೆಡ್ರೂಮ್ ಮನೆ. ಇಲ್ಲೊಂದಿದ್ದಾರೆ ಬೆಡ್ರೂಮು. ಅದು ಚಿಕ್ಕದು. ಇಲ್ಲೂ ಕಬೋರ್ಡ್ ಐತೆ. ಕರಿತಾವನು ಶಿಷ್ಯ. ಓಕೆ ಲೆಟ್ಸ್ ಗೋ. ನಮ್ಮ ಧಾರಾವಿ ಥರ ಫಸ್ಟ್ ಅಪ್ಪ ಅಮ್ಮ ಚಿಕ್ಕದಾಗಿ ಕಟ್ಕೊಂಡಿರ್ತಾರೆ, ಮಕ್ಕಳಾಗ್ತಿದ್ದಂಗೆ ಮೇಲ್ಗಡೆ ಕಟ್ಕೊಂಡು ಹೋಗ್ತಾನೆ ಇರ್ತಾರೆ. ಸೊ 50 ವರ್ಷದಿಂದ ಇದ್ದಾರೆ ಅಂದರೆ ಇವ್ರು ಇಲ್ಲಿ ಮಾಡ್ಕೊಬೇಕಲ್ವ ಚಿನ್ನು ಜೀವನ. ಒಂದೊಂದು ಮೆಟ್ಲು 4 ಮೆಟ್ಲು ಎಷ್ಟೈತೆ ಅಲ್ವಾ? ಚಿಕ್ಕ ಜಾಗದಲ್ಲಿ ಉದ್ದು ಕಟ್ಕೊಂಡವ್ರು ಇವರು. ಇಲ್ಲೇನೋ 2 ಮನೆ ಇದೆ ಗುರು, ಬಾಡಿಗೆ ಗಿಡಿಗೆ ಕೊಟ್ಟವ್ರೇನೋ ಗೊತ್ತಿಲ್ಲ. ಇನ್ನೊಂದು ಗೊತ್ತಾ, ಇಲ್ಲಿ ಏರ್ ಬಿ ಎನ್ ಬಿ ಎಲ್ಲ ಕೊಡ್ತಾರಂತೆ. ಹೌದಾ? ಕರೆಕ್ಟ್. Joe Biden, da Sora, do Jack Ma, para aquele cara da Lavinha, Alice Keys, Madonna. ಶಿಷ್ಯನೇ. ಬಡವನ ಎಲ್ಲ ಬಂದವ್ರೆ ಚಿನ್ನು. ಫುಲ್ಲು ಎಲ್ಲೆಲ್ಲ ಸೆಲೆಬ್ರಿಟಿಗಳು ಯಾರ್ಯಾರು ಬರ್ತಾರೋ ಅವರೆಲ್ಲ ಇಲ್ಲಿ ಬರ್ತಾರಂತೆ. ಹೇಳಿದ್ರಲ್ಲ ಆವಾಗಲೇ ಆಶಾ, ಯು ಆರ್ ದ ಗೈಡ್ ಫಾರ್ ಎವ್ರಿ ಒನ್. ಜೋ ಬಿಡನ್ ಆಲ್ಸೋ. ಅಣ್ಣ ಚಿನ್ನು ಕುಡ್ದವನೇ ಅಂದೆ, ಎಲ್ಲ ಸೆಲೆಬ್ರಿಟಿಗಳಿಗೆ ಅಣ್ಣನೇ ಗೈಡು. ಅಣ್ಣಂಗೆ ಇಲ್ಲಿಂದ ಒಳ್ಳೆ ವ್ಯೂ. ಹಿಂಗೆ ಯು ಹ್ಯಾವ್ ಎ ವೆರಿ ನೈಸ್ ವ್ಯೂ. ಸೊ ಅಣ್ಣಂಗೆ ಎಲ್ಲ ಟೂರಿಸ್ಟ್ ಸ್ಪಾಟ್ ಇಲ್ಲೇ ಐತೆ. ಇನ್ನೊಂದು ಹೇಳಬೇಕು ಅಂದರೆ, ನೀವೀಗ ನೋಡ್ತಾ ಇದ್ದೀರಾ ಈ ಫವೇಲಾ, ಇದು ಬಂದು ಇಷ್ಟು ಪಾರ್ಟ್ ಇದ್ರೆ ಅಲ್ಲಿ ಇಳಿದ ತಕ್ಷಣ ನೋಡಿ ಇಂಥ ದೊಡ್ಡ ಹೈ ರೈಸ್ ಬಿಲ್ಡಿಂಗ್ಗಳು ಆಗಿದ್ದಾವೆ. ಅಂದರೆ ಇವ್ರಿಗೂ ಅವರು ಒಳ್ಳೆ ಪೀಸಲ್ಲಿ ವರ್ಕ್ ಇದಕ್ಕೆ ಉಳ್ಕೊಂಡಿದ್ದಾರೆ. ಅವ್ರಿಗೆ ಡಿಸ್ಟರ್ಬ್ ಇವರು ಡಿಸ್ಟರ್ಬ್ ಮಾಡೋ ಥರ. 1996 ಆದಮೇಲೆ ಇವ್ರು ಇವೆಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ದು. ನಮಗೂ ಬೇಕು ಅಂದ್ಬಿಟ್ಟು ಗೌರ್ಮೆಂಟ್ ವಿರುದ್ಧ ರೊಚ್ಚಿಗೆದ್ದು, ನಮ್ಗೆ ಇನ್ಇಕ್ವಾಲಿಟಿ ಇದೆ, ನಮ್ಗೆ ಬೇಕು, ರೇಸಿಸಮ್ ಇದೆ ಇಲ್ಲಿ ಅಂದ್ಬಿಟ್ಟು ಎಲ್ಲ ಫೆಸಿಲಿಟೀಸು ನಿಧಾನಕ್ಕೆ ತೊಗೊಳಕ್ಕೆ ಶುರು ಮಾಡಿದ್ರು. ಆಮೇಲೆ ಗೌರ್ಮೆಂಟ್ ಏನು ಮಾಡಿದ್ರು, ನಾವೆಲ್ಲ ಫೆಸಿಲಿಟೀಸು ಕೊಡ್ತೀವಿ ನಿಮಗೆ, ಆದರೆ ಇದು ನಮ್ಮ ಗೌರ್ಮೆಂಟ್ ಕಂಟ್ರೋಲ್ ಬರಬೇಕಿದು, ಇದು ಫವೇಲಾ ಅಂದ್ಬಿಟ್ಟು UPSC ಪೊಲೀಸ್ನ ಇಲ್ಲಿ ಡಿಪ್ಲಾಯ್ ಮಾಡಿಬಿಟ್ಟು ಇಡೀ ಫವೇಲಾನ ಅವ್ರ ಕಂಟ್ರೋಲಿಗೆ ತೊಗೊಂಡು ಇವ್ರಿಗೆ ಒಂದೊಂದೇ ಡೆವಲಪ್ಮೆಂಟ್ ಮಾಡ್ಕೊಂಡು ಬಂದರು. ಇವಾಗ ಟೋಟಲ್ ಇಲ್ಲಿ 2,000 ಮನೆ ಇದೆಯಂತೆ. ಟೋಟಲ್ 7,500 ರೂಪಾಯಿ ಜನ ಇದ್ದಾರೆ. ಆದರೆ ಸ್ಕೂಲು ಹಾಸ್ಪಿಟ್ಲ್ ಏನೂ ಇಲ್ಲ, ಬರೀ ನರ್ಸರಿ ಸ್ಕೂಲ್ ಅಷ್ಟೇ. ಸ್ಕೂಲು ಹಾಸ್ಪಿಟ್ಲಿಗೆಲ್ಲ ಕೆಳಗಡೆ ಹೋಗಬೇಕು. I'm rent for the tourists living in this house. Airbnb, like an Airbnb. Yes. Airbnb. So tourists come from outside and they stay here. Yes. In this place, I organize a small party for the dinner, lunch, barbecue, small party. They play soccer. ಓಕೆ, ಫುಲ್ ಪಾರ್ಟಿ. ಗ್ರೌಂಡ್ ಫ್ಲೋರಲ್ಲಿ ಇವರ ಅಮ್ಮ ಇದ್ದಾರಂತೆ, ಸೆಕೆಂಡ್ ಫ್ಲೋರಲ್ಲಿ ಇವ್ರ ಅಣ್ಣ ತಮ್ಮಂದ್ರು ಇದ್ದಾರಂತೆ, ಥರ್ಡ್ ಫ್ಲೋರಲ್ಲಿ ಇವ್ರು ಇದ್ದಾರಂತೆ. ಇವಾಗ ಈ ಮೇಲ್ಗಡೆಯಲ್ಲಿ ಇಲ್ಲಿ ಫುಲ್ ಪಾರ್ಟಿ ಮಾಡ್ತಾ ಇದ್ದಾರಂತೆ. ಅಂದರೆ ಪಾರ್ಟಿ ಅಂದರೆ ಇವ್ರ ಪಾರ್ಟಿಗೆಲ್ಲ, ಬೇರೆಯವ್ರಿಗೆಲ್ಲ ಬಿಸ್ನೆಸ್, ಜ್ಯೂಸ್ ಕೊಟ್ಕೊಂಡು ಪಾರ್ಟಿ ಎಲ್ಲ ಮಾಡೋಕ್ಕೆ. ಆಮೇಲೆ ಇದನ್ನು Airbnb ಮಾಡ್ಕೊಂಡು ಹಂಗೆ ಮೇಲ್ಗಡೆ ಯು ಕ್ಯಾನ್ ಬಿಲ್ಡ್ ಹೌ ಮಚ್ ಎವರ್ ಯು ವಾಂಟ್, ಆರ್ ಇಸ್ ದೇರ್ ಎ ರೆಸ್ಟ್ರಿಕ್ಷನ್ ಫ್ರಮ್ ದ ಗೌರ್ಮೆಂಟ್? Because it's too poor, it starts, depends. ಓಕೆ, ಇದು ಪಾಯ ಸಪೋರ್ಟ್ ಮಾಡಬೇಕಲ್ಲ. In the bottom, the first floor, construct one strong starts building. It's possible to construct 3, 4, 6 floor. ಓಕೆ, ಗೌರ್ಮೆಂಟ್ ಅವರು ನೀನು ಎಷ್ಟಾರು ಫ್ಲೋರ್ ಬಿಲ್ಡ್ ಮಾಡ್ಕೊ ಏನೂ ಕೇಳಲ್ಲ ಅವರು. ಆದರೆ ಫವೆಲಾ ಅಸೋಸಿಯೇಷನ್ ಇದೆಯಂತೆ, ಅವ್ರು ಬಿಲ್ಡ್ ಮಾಡೋಕ್ಕೆ ಬಿಡಲ್ವಂತೆ. ನೀನು ಪಾಯ ಏನಾದರೂ ಗಟ್ಟಿಯಾಗಿ ಹಾಕ್ಸಿದ್ರೆ ಬಿಲ್ಡ್ ಮಾಡೋಕ್ಕೆ ಬಿಡ್ತಾರಂತೆ. ಪಾಯ ಗಟ್ಟಿಯಾಗಿ ಹಾಕ್ಸಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಇವ್ನು ಬೇಕಾದ್ರೆ ಇಲ್ಲೊಂದು ಸ್ಟ್ರಾಂಗ್ ಪಿಲ್ಲರ್ ಹಾಕ್ಸ್ಬಿಟ್ಟು ಇನ್ನೊಂದು 2 ಫ್ಲೋರ್ ಕಟ್ಟಿಸ್ತಾರಂತೆ. ಯು ಆರ್ ರಿಚ್. ಸೊ ಇಲ್ಲಿ ಹೆಂಗಪ್ಪ ಅಂದರೆ, ನಾವು ಆ ರಚನಾ ಫವೆಲಾದಲ್ಲಿ ಹೋಗಿದ್ವಲ್ಲ, ಆ ರಚನಾ ಫವೆಲಾದಲ್ಲಿ ಎಲ್ಲ ಗಲೀಜ್ ಆಗಿರ್ಬೋದು, ಗನ್ ಆಗಿರ್ಬೋದು, ಡ್ರಗ್ಸ್ ಆಗಿರ್ಬೋದು, ಸೊ ಸ್ವಲ್ಪ ಕ್ರೇಜಿ ಪೀಪಲ್ನೆಲ್ಲ ನೋಡಿದ್ವಿ ನಾವು. ಬಟ್ ಇಲ್ಲಿ ನಾರ್ಮಲ್ ಹಳ್ಳಿಲಿ ಹೆಂಗಿರುತ್ತಲ್ಲ ಹಾಗೆ ಆ್ಯಕ್ಚುಲಿ ಈ ಫವೆಲಾದಲ್ಲಿ ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡಿಕೊಂಡು ಇದ್ದಾರೆ. ಸೊ ಗೌರ್ಮೆಂಟ್ ಅವರು ಏನಂದರೆ ಒಂದು ಮಾಡ್ರನೈಸ್ಡ್ ಅಥವಾ ಒಂದು ಮಾಡೆಲ್ ಥರ ಇದನ್ನು ಬಿಲ್ಡ್ ಮಾಡಿಕೊಂಡು ಒಂದು ಕಂಟ್ರೋಲ್ ಥರ ಇಟ್ಕೊಂಡಿದ್ದಾರೆ. ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ನಮಗೂ ಕೂಡ. ಫವೆಲಾ ಅಥವಾ ಸ್ಲಮ್ ಅಂದರೆ ನಾವು ಅನ್ಕೋತೀವಿ ಬರೀ ಗಲೀಜು ಅಂತ, ಬಟ್ ಎಲ್ಲನೂ ಅದೇ ಥರ ಇರಲ್ಲ. ಮಾಲ್ಡೀವ್ಸ್ ಅಂತ ಬೀಚ್ ಡೆಸ್ಟಿನೇಷನ್ಗೆ ಹೋಗೋಕೆ ಯಾರಿಗಿಷ್ಟ ಇಲ್ಲ ಹೇಳಿ? ಫ್ರೆಂಡ್ಸು, ಫ್ಯಾಮಿಲೀಸು, ಮಕ್ಳುಗಳು, ಕಪಲ್ಸು ಎಲ್ಲರೂ ಹೋಗಿ ಶಾರ್ಕ್ ಜೊತೆ ಸ್ವಿಮ್ಮಿಂಗ್ ಮಾಡ್ಬೋದು, ಡಾಲ್ಫಿನ್ ಹುಡ್ಕಾಡ್ಕೊಂಡು ಹೋಗ್ಬೋದು. ಇಲ್ಲ ಅಂದರೆ ಯಾರು ಇಲ್ದಿರೋ ನಿರ್ಜನವಾದ ಪ್ರದೇಶದಲ್ಲಿ ಬೀಚಲ್ಲಿ ರಿಲ್ಯಾಕ್ಸ್ ಆಗ್ಬೋದು. ಅಷ್ಟೇ ಅಲ್ಲ, ಸಖತ್ತಾಗಿರೋ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಆಡ್ಬೋದು. ಇದೇ ಜುಲೈ 11ನೇ ತಾರೀಕು ನಾವು ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ಮಾಲ್ಡೀವ್ಸ್ ಟ್ರಿಪ್ ಕರ್ಕೊಂಡು ಹೋಗ್ತಾ ಇದ್ದೀವಿ. ಈ ಕೆಳಗಡೆ ನಂಬರ್ಗೆ ಫೋನ್ ಇಲ್ಲ, ವಾಟ್ಸಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೀಮ್ ಜೊತೆ ಮಾತಾಡಿ ಆದಷ್ಟು ಬೇಗ ನಿಮ್ಮ ಸ್ಲಾಟ್ನ ಬುಕ್ ಮಾಡ್ಕೊಳ್ಳಿ. ಪರ್ಫೆಕ್ಟ್ ಟೈಮು ಜುಲೈಯಲ್ಲಿ ಮಾಲ್ಡೀವ್ಸ್ಗೆ ಹೋಗೋದು. ಎಲ್ಲರೂ ಜುಲೈ 11ನೇ ತಾರೀಕು ಒಟ್ಟಿಗೆ ಮಾಲ್ಡೀವ್ಸ್ಗೆ ಹೋಗೋಣ. ಒಂದು ರೂಮ್ ಅಷ್ಟೇ, ಬೆಡ್ ಹಾಕ್ಕೊಂಡವನೆ, ಬಟ್ಟೆ ಗಿಟ್ಟೆ ಎಲ್ಲ ಇಟ್ಕೊಂಡವನೆ ಅಷ್ಟೇ.
ಅಣ್ಣ ಇಲ್ಲಿರ್ತಾನೆ ಹೇಳಿದ್ರು 3rd ಫ್ಲೋರಲ್ಲಿ ಇವನು ಅಂದರೆ ಕೆಳಗಡೆನೂ ಮನೆ. ಆ್ಯಕ್ಚುಲಿ ಇವ್ರದೇ ಬಿಲ್ಡಿಂಗ್. ನಾನು ಆ್ಯಕ್ಚುಲಿ ಇದು ಮನೆ ಹತ್ರನೇ ಕಾಣಿಸ್ತೇನೆ, ನನಗೇನೋ ಕನ್ಸ್ಟ್ರಕ್ಷನ್ ಮಾಡ್ತಾವ್ರೆ ಅಂದ್ಕೊಂಡೆ. ನೋಡಿದ್ರೆ ಆ್ಯಕ್ಚುಲಿ ಇದೊಂದು ರೂಮ್ ಇದೆ, ಇಲ್ಲೊಂದು ರೂಮ್ ಇದೆ. ಒಳ್ಳೆ ಗಾಳಿನೂ ಬರುತ್ತೆ ಕಿರಣ ಇವ್ರಿಗೆ. ನಾವು ಬರ್ಬೇಕಾದ್ರೆ ಕೇಬಲ್ ಕರಿ ಅನ್ಕೊಂಡ್ವಿ, ಹೇಳು ಅಯ್ಯೋ ಇಂಥ ಬಿಸಿಲು ಹೆಂಗಪ್ಪ ಇರ್ತಾರೆ ಅಂತ ಅನ್ಕೊಂಡ್ವಿ ಅಲ್ಲ. ಇಂಟರ್ನೆಟ್ಟು, ಫೋನು, ಎಲೆಕ್ಟ್ರಿಸಿಟಿ ಎಲ್ಲ ಸಿಗುತ್ತಂತೆ ಇಲ್ಲಿ. ಅಣ್ಣ ಲಾಕ್ ಮಾಡ್ಕೊಂಡ ಹೋದ, ಲೈಟು ಬಿಟ್ಟ ಹಂಗೆ. ಟಾಟಾ ಬಾಯ್ ಬಾಯ್. ಸೊ ಇವರು ಶುಗರ್ ಕೇನ್ ಜ್ಯೂಸ್ ಮಾಡ್ತಾರಂತೆ ಇಲ್ಲಿ. ಶುಗರ್ ಕೇನ್ ಮಿಷಿನ್ ಇಟ್ಕೊಂಬಿಟ್ಟವ್ರು, ಪುಟಾಣಿ ಮಿಷಿನು, ಫ್ರೆಶ್ಶು. ಆ್ಯಕ್ಚುಲಿ ಇವರು ಬ್ರೆಜಿಲಲ್ಲಿ ಶುಗರ್ ಸಖತ್ತಾಗಿ ಬೆಳೀತಾರೆ. ಮತ್ತು ಇಲ್ಲಿನ ಶುಗರ್ ಎಷ್ಟು ಸ್ವೀಟ್ ಇರುತ್ತೆ ಅಂದರೆ 1/4 ಸ್ಪೂನ್ ಸಾಕು ಗುರು ಕಾಫಿ ಮಾಡೋಕ್ಕೆ, ಅಷ್ಟು ಶುಗರ್ ಆಗುತ್ತೆ ಇದು. ನಮ್ಮ ಬೆಂಗಳೂರಲ್ಲಿ ಕೊಡೋದಕ್ಕೂ ಚೆನ್ನಾಗಿ ಕಟ್ತಾರೆ. ಆ್ಯಕ್ಚುಲಿ ಹೌದು, ನಮ್ಮ ಬೆಂಗಳೂರಲ್ಲಿ ಒಂದು ಕಡೆ ಕಪ್ನಲ್ಲಿ ಕುಡಿದ್ವಿ, ಅದ್ಮೇಲೆ ನೊಣ ಬಿದ್ದೋಗಿತ್ತು. ಅವ್ನು ಹಂಗೆ ಗ್ರೈಂಡ್ ಮಾಡಿ ಹೊಡೆದು ಕೊಟ್ಟ, ಕುಡಿ 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 ಏನು ಆಗಲ್ಲ ಅಂತ. ಆ್ಯಕ್ಚುಲಿ ನೋಡಿ ಸ್ಲಮ್ಮು ಅಂತೀವಿ, ಇಲ್ಲಿ ಎಷ್ಟು ಇದಂಗೆ ಮಾಡ್ತಾವೆ. ಆ್ಯಕ್ಚುಲಿ ಹೌದು, ಸಾಂಗು ಒಂದು ಜನಾಂಗದ ಮೇಲೆ, ಒಂದು ಇಡೀ ಸ್ಲಮ್ ಮೇಲೆ ಎಷ್ಟು ಇನ್ಫ್ಲೂಯೆನ್ಸ್ ಮಾಡಿ ಹೆಂಗೆ ಡೆವಲಪ್ಮೆಂಟ್ ಆಗುತ್ತೆ ಅನ್ನೋದಕ್ಕೆ ಇದೇ ಕಾರಣ. ನೋಡ್ತೀನೋ ಸ್ಲಮ್ಮಲ್ಲಿ ಎಷ್ಟು ಚೆನ್ನಾಗಿದೆ ಜ್ಯೂಸ್ ಅಂಗಡಿ. ಬಾರ್ ನೋಡಿ ಕಿರಣ ಸಾಕಾಗಿದೆ. ಬಾರ್ ಸೆಟ್ ಫುಲ್ಲು ವ್ಯಾಲೆಂಟೈನ್ಸ್ ಎಲ್ಲ ಐತೆ. ಇವಾಗ ನಾವೆಲ್ಲ ಎಸ್ಥೆಟಿಕ್ ಅಂತೀವಲ್ಲ, ಇವರೆಲ್ಲ ಎಸ್ಥೆಟಿಕ್ ಮಾಡ್ಕೊಂಡ್ಬಿಟ್ಟಾರೆ. ಯಾವಾಗಲೂ ಎಸ್ಥೆಟಿಕ್ ಮಾಡ್ಕೊಂಡಿದ್ದಾರೆ ಇವರು. ಬ್ಯೂಟಿಫುಲ್, ಖುಷಿ ಆಗುತ್ತೆ ಆ್ಯಕ್ಚುಲಿ ಹೇಳ್ಬೇಕು. ನಿಜ ಖುಷಿ ಆಯ್ತು, ಸಖತ್ ಖುಷಿ ಆಯ್ತು ನನಗಂತೂ ಬಂದಿಲ್ಲಿ. ಸಖತ್ತಾಗಿದೆ ಚಿನ್ನ. ಆ್ಯಕ್ಚುಲಿ ತುಂಬ ಸ್ವೀಟು ಇಲ್ಲ, ತುಂಬ ಏನು ಜ್ಯೂಸ್ ಶುಗರ್ ಗೀಗರ್ ಏನು ಮಿಕ್ಸ್ ಮಾಡಿಲ್ಲ ಇವರು, ಅದಕ್ಕೆ ತುಂಬ ಸ್ವೀಟ್ ಬರ್ತಾಯಿಲ್ಲ. ಪರವಾಗಿಲ್ಲ ಗುರು, ಈ ಸಮ್ಮಲ್ಲಿ ಸಿಕ್ಕಿದೆ ಅಂದರೆ ಖುಷಿ ಪಡಬೇಕು. ಅದು ಕ್ಲೀನಾಗಿ ಕಣ್ಮುಂದೆ ನೋಡಿದ್ವಲ್ಲ, ಕುಡಿಯೋಕ್ಕೆ ಸ್ವಲ್ಪ ಧೈರ್ಯನೂ ಬಂತು ಆ್ಯಕ್ಚುಲಿ ನಮಗೆ. ಹೌದು, ಚೆನ್ನಾಗಿ ಮಾಡಿಕೊಟ್ಟ. ಫುಲ್ ಬೆವ್ತ್ಕೊಂಡು ಹೋಗಿದ್ದೀವಿ ನಾವು ಮಾತ್ರ. ಬಟ್ ಅಷ್ಟು ಖುಷಿಯಾಗಿ ನಾವು ನಗ್ನಗ್ತಾ ಇರ್ತಾರೆ ಮಾತಾಡಿಕೊಂಡು, ಅವ್ರ ಹತ್ರ ಮಾತಾಡಿಸ್ಕೊಂಡು ಈ ವಿಡಿಯೋ ಎಲ್ಲ ಮಾಡ್ಬೇಕು. ನಮಗೂ ಅಷ್ಟು ಖುಷಿ ಆಯಿತು ಅಲ್ವಾ? ನಿಂಗೆ ಅನಿಸ್ತದೆ ಕೇಳ ಇಂಥ ಜಾಗಕ್ಕೆ ಬಂದು ವಿಡಿಯೋ ಮಾಡ್ತಾ ಇರೋದು? ನಿನಗೇನು ಪರ್ಸ್ನಲಾಗಿ ಅನ್ನಿಸ್ತು? ನನಗೆ ಪರ್ಸ್ನಲಾಗಿ ಹೆಂಗೆ ಅನಿಸ್ತು ಅಂದರೆ, ಒಂದು ಸ್ಲಮ್ಮು ಡೆವಲಪ್ ಆದರೆ ಎಷ್ಟು ಕ್ಲೀನಾಗಿರುತ್ತೆ, ಅದನ್ನು ನಮ್ಮ ಇಂಡಿಯಾದಲ್ಲೂ ಸ್ಲಮ್ಗಳಿಗೆ ಇಂಪ್ಲಿಮೆಂಟ್ ಮಾಡ್ಕೊಬೇಕು. ಎಷ್ಟೊಂದು ಧಾರಾವಿ ಸ್ಲಮ್ ಇದೆ ನಮ್ಮ ಬೆಂಗಳೂರಲ್ಲಿ, ಕರ್ನಾಟಕದಲ್ಲಿ ಎಷ್ಟು ಸ್ಲಮ್ಗಳಿದೆ. ಅದನ್ನು ಗೌರ್ಮೆಂಟ್ ಅವ್ರು ಡೆವಲಪ್ ಮಾಡಿದ್ರೆ, ಅದು ಜಾಗನವ್ರನ್ನ ಅಲ್ಲಿಂದ ಎತ್ತಾಕಿಸ್ದಲೆ ಬಿಲ್ಡಿಂಗ್ಗಳು ಕಟ್ಟಿಸ್ತಾರೆ. ಅದೇ ಜಾಗನ ಇಂಪ್ರೂವ್ ಮಾಡಿದ್ರೆ ಏನು ಚೆನ್ನಾಗಿರುತ್ತೆ ಅಂತ. ಅದು ನನ್ನ ಖುಷಿ. ನೋಡಿ ಟೈಲ್ಸ್ ಎಲ್ಲ ಹಾಕ್ಸ್ಕೊಂಡವ್ರೆ, ಚೆನ್ನಾಗವ್ರೆ. ಆ್ಯಕ್ಚುಲಿ ನನಗೆ ಶುಗರ್ದು ಡ್ರಿಂಕ್ಸ್ ಇಷ್ಟ ಆಗಲ್ಲ, ಬಟ್ ಶುಗರ್ ಕೇನ್ ಜ್ಯೂಸು ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ, ಸಕ್ಕತ್ತಾಗಿದೆ. ಆ್ಯಕ್ಚುಲಿ ಅವ್ರು ನಿಂಬೆಹಣ್ಣು ಏನೂ ಹಾಕಲಿಲ್ಲ, ಪ್ಯೂರಾಗಿ ಮಾಡಿಕೊಟ್ರು, ತುಂಬ ಚೆನ್ನಾಗಿದೆಯಪ್ಪ.